ನಮೋ ಬುದ್ಧಾಯ್ ಜೈ ಭೀಮ್. ಇವತ್ತು ನಾವು ಬೌದ್ಧ ಧರ್ಮದ ವಿಶೇಷವಾದಂಥ ಸರಣಿಯ ಕುರಿತು ಮಾತನಾಡಲು ಮತ್ತೋರ್ವ ಅತಿಥಿಯೊಂದಿಗೆ ಬಂದಿದ್ದೇನೆ. ಗುಲ್ಬರ್ಗ ಜಿಲ್ಲೆಯದವರು ಭಾಳ ವರ್ಷಗಳಿಂದ ಧಮ್ಮದಲ್ಲಿ ಸೇವೆಯನ್ನು ಮಾಡುತ್ತಾ ಧಮ್ಮದ ಚಟುವಟಿಕೆಗಳಲ್ಲಿ ಕೂಡ ತೊಡಗಿಕೊಳ್ಳುತ್ತಾ ಧಮ್ಮವನ್ನು ಪ್ರಸರಿಸುತ್ತಿರುವಂಥ ಒಬ್ಬ ವಿಶೇಷ ಅತಿಥಿಗಳು. ಅವರೊಂದಿಗೆ ಇವತ್ತು ಮಾತನಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಭೀಮ್. ನಮೋ ಬುದ್ಧಾಯ್. ನಮೋ ಬುದ್ಧಾಯ್. ಜೈ ಭೀಮ್. ಸರ್, ತಾವು ಇಷ್ಟು ವರ್ಷ ಧಮ್ಮದಲ್ಲಿ ಸೇವೆ ಮಾಡ್ತಾ ಇದ್ದೀರಲ್ಲ ಸರ್, ಆ ಧಮ್ಮದಲ್ಲಿ ಸೇವೆ ಮಾಡ್ತಾ ಇರುವ ತಾವು ತಮ್ಮ ವೈಯಕ್ತಿಕ ಪರಿಚಯ ಕೂಡ ಮಾಡಿಕೊಡ್ಬೋದಾ ನಮ್ಮ ವೀಕ್ಷಕರಿಗೆ? ನನ್ನ ಹೆಸರು ಲಕ್ಷ್ಮೀಕಾಂತ್ ಹುಬ್ಳಿ ಅಂತ. ಸುಮಾರು 5,000 ಜನಸಂಖ್ಯೆ ಉಳ್ಳಂಥ ಒಂದು ಕಾರ್ಯಕ್ರಮದಲ್ಲಿ ಬೌದ್ಧ ಭಿಕ್ಕುಗಳು ನನ್ನನ್ನು ಪ್ರಬುದ್ಧ ಅಂತ ನಾಮಕರಣ ಮಾಡಿದ್ದಾರೆ. ನಮ್ಮದು ಇನ್ನೊಂದು ಹೆಸರು ಪ್ರಬುದ್ಧ ಅಂತ. ಈ ಭಾಗದಲ್ಲಿ ಸುಮಾರು ವರ್ಷಗಳಿಂದ ನಾನು ಧಮ್ಮದದಲ್ಲಿ ನನ್ನಕ್ಕೆ ನಾನು ತೊಡಗಿಸ್ಕೊಂಡಿದ್ದೀನಿ. ವಿಶೇಷವಾಗಿ ಬಾಬಾ ಸಾಹೇಬರ ಏನು ನನಗೆ ಇನ್ಫ್ಲುಯೆನ್ಸ್ ಹೆಚ್ಚಿಗಿರಲಿಲ್ಲ. ಬಾಬಾ ಸಾಹೇಬ್ರ ಬಗ್ಗೆ ನನಗೆ ಭಾಳ ಅಭಿಮಾನಿಲಿಂದ, ಬಾಬಾ ಸಾಹೇಬ್ರ ಬಗ್ಗೆ ನನ್ನ ಶ್ರದ್ಧೆಯಲ್ಲಿಂದ. ನಮಗೆ ಮೊದಲು ಬುದ್ಧ ಗೊತ್ತಿದ್ದಿಲ್ಲ, ಬಾಬಾ ಸಾಹೇಬ್ರಿಗೆ ಗೊತ್ತು. ಈ ಭಾಗದ ವಿಶೇಷವಾಗಿ ಬಿ ಶ್ಯಾಮ್ ಸುಂದರ್ ಅಂತ ಮಹಾನ್ ಕ್ರಾಂತಿಕಾರಿ ಈ ಭಾಗದ ಕೆಲಸ ಮಾಡಿರಲಿಂದ ನಮಗೆ ಭಾಳಷ್ಟು ಬಾಬಾ ಸಾಹೇಬ್ರ ಸಮೀಪ ಬರುವಂಥ ಒಂದು ಸಂದರ್ಭಗಳು ಬಂದವು. ನಮ್ಮ ತಂದೆಯವರು ಬಿ ಶ್ಯಾಮ್ ಸುಂದರ್ ಫಾಲೋವರ್ಸ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾಳ ದೊಡ್ಡ ಫಾಲೋವರ್ಸ್ ಆಗಿ ಇಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ನಮ್ಮ ತಂದೆಯವ್ರ ಬಗ್ಗೆ ಅಂದರೆ ಉದಾಹರಣೆಗಾಗಿ ಈ ಸ್ಟ್ಯಾಚ್ಯೂ ಏನು ಬಾಬಾ ಸಾಹೇಬ್ರದ್ದು ಜಗತ್ ಸರ್ಕಲ್ದಾಗ ಏನು ಸ್ಥಾಪನೆ ಆಗಿದೆ, ಅದರ ಭಾಳಷ್ಟು ಕಾಂಟ್ರಿಬ್ಯೂಷನ್ ನಮ್ಮ ತಂದೆಯವ್ರದ್ದು ಇದೆ. ಮತ್ತು ಅದರ ಅಪೋಸಿಟ್ ಇವತ್ತು ಬುದ್ಧನ ಜಾಗ ಸಿಕ್ಕಿದೆ, ಅದು ಇವತ್ತು ಡೆವಲಪ್ ಆಗಿಲ್ಲ. ಆ ಜಾಗ ನಮ್ಮ ತಂದೆಯವರೇ ಪ್ರಮುಖ ಕಾರಣ. ಆ ಜಾಗವನ್ನು ಸರ್ಕಾರದಿಂದ ತರಲಿಕ್ಕೆ ಹಲವಾರು ನಮ್ಮ ತಂದೆಯವರು ಮಾಡಿರಲಿಂದ, ಅವರ ಒಂದು ಪ್ರೇರಣೆಯಿಂದ ನನಗೆ ಬಾಬಾ ಸಾಹೇಬ್ ಮತ್ತು ಬಿ ಶ್ಯಾಮ್ ಸುಂದರ್ ಸಾಹೇಬ್ರ ಬಗ್ಗೆ ಗೊತ್ತಾಗೋದ್ರಿಂದ ನಂತರ ನಾನು ನನ್ನ ಜೀವನದಾಗ ದಲಿತ ಪ್ಯಾಂಥರದ ಪ್ರವೇಶ ಮಾಡಿದೆ. ಭಾರತೀಯ ಬೌದ್ಧ ಮಹಾಸಭಾದಲ್ಲಿ ನಾನು ಕೆಲಸ ಮಾಡಿದೆ ಮತ್ತು ಬಹುಜನ ಸಮಾಜ್ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದೇನೆ. ವಿಶೇಷವಾಗಿ ನನ್ನ ಪುಣ್ಯ ಏನಂದರೆ ಕಾಂಶಿರಾಮ್ ಸಾಹೇಬರ ಸಮೀಪ ಹೋಗಿ ಅವ್ರ ಜೊತೆ ಮಾತಾಡೀನಿ. ಅದು ಭಾಳ ದೊಡ್ಡ ನನ್ನ ಜೀವನದ ಭಾಳ ದೊಡ್ಡ ಸಾಧನೆ ಅಂತ ನಾನು ತಿಳ್ಕೊತೇನೆ. ಯಾಕಂದ್ರೆ ಅಂಥ ಕ್ರಾಂತಿಕಾರಿ ಬಾಬಾ ಸಾಹೇಬನ ನಂತರ ಈ ದೇಶದಾಗ ಯಾರಾದರೂ ಬದಲಾವಣೆ ಪ್ರಯತ್ನ ಪಟ್ಟಿದ್ದಾರೆ ಅಂದ್ರೆ ಮಾನ್ಯವರು ಕಾಂಶಿರಾಮ್ಜಿ. ಆ ಕಾಂಶಿರಾಮ್ಜಿ ಅವರ ಕೇಂದ್ರದಲ್ಲಿ ಕೂತು ನಾವೆಲ್ಲ ಭಾಳ ಪ್ರಬಲರಾಗಿ ಬೆಳೆದಿದ್ದೆವು. ನಂತರ ಈ ಭಾಗದಾಗ ಬೋಧಿಧಮ್ಮ ಭಂತೇಜಿ ಈ ಭಾಗದ ಭಾಳಷ್ಟು ಧಮ್ಮದ ಕೆಲಸ ಮಾಡಿದ್ರು. ಅವ್ರದ್ದು ಜೊತೆಯಲ್ಲಿ ನಾನು ಹಳ್ಳಿ ನಗರ ಮತ್ತು ಇಡೀ ರಾಜ್ಯದಲ್ಲಿ ಸುತ್ತಾಡಿ ಧಮ್ಮವನ್ನು ಪ್ರಸಾರಕ್ಕೆ ಓಡಾಡಿದ್ದಾರೆ. ಆ ಕಾಲಘಟ್ಟದಾಗೆ ಭಗವಾನ್ ಬುದ್ಧರ ಬಗ್ಗೆ ಭಾಳಷ್ಟು ಆಸಕ್ತಿ. ಯಾಕಂದ್ರೆ ಒಬ್ಬ ಒಳ್ಳೆಯ ಬೌದ್ಧ ಭಿಕ್ಕನ ಜೊತೆ ಇದ್ದಾಗ ಧಮ್ಮದ ಬಗ್ಗೆ ನಮಗೆ ಭಾಳಷ್ಟು ವಿಚಾರಗಳು, ಧಮ್ಮದ ಮಾರ್ಗಗಳು ಲಭಿಸ್ತವೆ. ಅದಾದ ನಂತರ ಸುಮಾರು ಭಂತೆಗಳು ಈ ಭಾಗದಾಗ ಮಹಾಕಾಶ್ಯಪ ಈಗ ಕಾಲಗತಿತರಾಗಿದ್ದಾರೆ. ರೇಕುಳಿಕೆ ಮೌಂಟನ ಸಂಸ್ಥಾಪಕರು ಕಾಶ್ಯಪ ಭಂತೇಜಿ ಆಗಿರ್ಬೋದು, ಆಮೇಲೆ ಮಹಾಬೋಧಿ ಬುದ್ಧ ವಿಹಾರದ ಆನಂದ್ ಭಂತೇಜಿ ಆಗಿರಬೇಕು, ಈ ಬುದ್ಧಗಯ ಹೋರಾಟ ಸಮಿತಿಯ ಪ್ರಮುಖ ಭಂತೇಜಿ ಆನಂದ್ ಭಂತೆ ಅಂತ ಇದ್ದಾರೆ, ಅವ್ರ ಸಂಪರ್ಕದಾಗ, ಮತ್ತು ನಮ್ಮ ಹತ್ಯಾಳದ ಧಮ್ಮನಾಗ್ ಭಂತೇಜಿ ವರ್ಲ್ಡ್ ಅಲಯನ್ಸ್ ಬುದ್ಧಿಸ್ಟದು ಪ್ರಧಾನ ಕಾರ್ಯದರ್ಶಿಗಳು, ಅವರ ಜೊತೆಯಲ್ಲಿ ನಾನು ಮತ್ತು ಅನಾಲಿಯೋ ಭಂತೆ ಸುಮಾರು ಭಂತೆ ಜೊತೆ ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೇನೆ. ಮತ್ತು ಮಹಾರಾಷ್ಟ್ರದಿಂದ ಒಬ್ಬರು ಭಿಕ್ಕುಣಿ ಕರ್ನಾಟಕದಾಗ ಈಗ ಕೆರೆ ಅಂಬಲಗದಾಗ ಜಮೀನು ತೊಗೊಂಡು ಅಲ್ಲೊಂದೊಂದು ಸಣ್ಣ ಭಿಕ್ಕುಣಿ ಟ್ರೈನಿಂಗ್ ಸೆಂಟರ್ ಪ್ರಾರಂಭ ಮಾಡಿದ್ದಾರೆ. ಭಿಕ್ಕುಣಿ ಸುಮನ ಅಂತ, ಅವರಿಗೇ ನನ್ನ ಜೀವನದಾಗ ಮರಿಲಾರ್ದಂಥ ನನ್ನ ಮಾರ್ಗದರ್ಶಕರು. ಯಾಕಂದ್ರೆ ನಮ್ಮ ಭಾಗದಾಗ ಅಭಿಧಮ್ಮನೇ ಗೊತ್ತಿದ್ದಿದೆ. ನಮಗೆ ಅಭಿಧಮ್ಮದ ಬಗ್ಗೆ ಪ್ರಾರಂಭಿಕವಾಗಿ ಏನಪ್ಪ ಅಂದ್ರೆ ಉಣಬಡಿಸಿದವ್ರೆ ಅವರು. ಚಿತ್ತ, ಚೇತಸಿ, ಕರ್ಮಗಳು ಇವೆಲ್ಲ ಏನಪ್ಪ ಅಂದ್ರೆ ಭಾಳ ವಿಸ್ತಾರಣವಾಗಿ. ಮತ್ತು ಇನ್ನೊಬ್ಬರು ಭಿಕ್ಕುಣಿ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ದಾಗ ಅಭಿಧಮ್ಮ ಕ್ಲಾಸಸ್ ಆನ್ಲೈನ್ದಾಗ ತೋತಾರೆ, ಭಿಕ್ಕುಣಿ ಧಮ್ಮದೀನ ಅಂತ. ಅವ್ರದ್ದು ಕೂಡ ನನಗೆ ಭಾಳಷ್ಟು ಇನ್ಫ್ಲುಯೆನ್ಸ್ ಇದೆ. ಅವರ ವಿಚಾರಗಳಿಂದ ನಾನು ಇವತ್ತು ಭಾಳ ಪುನೀಕಿತಾಗಿದ್ದೀನಿ. ನಾನು ಅಷ್ಟೇ ಅಲ್ಲ, ನನ್ನ ಮನೆಯಲ್ಲಿ ನನ್ನ ಮಡದಿಯಾಗಿರಬೇಕು, ನನ್ನ ಮಕ್ಕಳಾಗಿರಬೇಕು, ನನ್ನ ಮಕ್ಕಳಿಗೆ ಇಬ್ಬರಿಗೆ 1 ತಿಂಗಳು ಶ್ರಾವಣಿಯರು ಮಾಡಿದ್ದೀನಿ. ನನ್ನ ಜೀವನದಾಗ ಧಮ್ಮ ಭಾಳ ಮಹತ್ವ ಇದೆ. ವಿತೌಟ್ ಧಮ್ಮ ಮನುಷ್ಯ ಏನಪ್ಪ ಅಂದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಭಗವಾನ್ ಬುದ್ಧ ಸಿಂಪಲ್ ಮಾರ್ಗ ಹೇಳಿದ್ದಾರೆ: ಶೀಲ, ಸಮಾಧಿ, ಪ್ರಜ್ಞೆ. ಯಾವ ವ್ಯಕ್ತಿ ಶೀಲ್ವಾನ್ ಆಗ್ತಾರೋ ಅವ್ರಿಗೆ ಸಮಾಧಿಯ ಅವಸ್ಥೆ ಸಿಗ್ತದೆ. ಯಾವ ವ್ಯಕ್ತಿಗೆ ಸಮಾಧಿ ಸಿಗ್ತದೋ ಆ ವ್ಯಕ್ತಿ ಪ್ರಜ್ಞೆದಾಗ ಹೋಗ್ಬೋದು. ಈ ಮಾರ್ಗ ನಾವು ಅಚ್ಚು ತಪ್ಪದೆ
ಪಾಲನೆ ಮಾಡಿದ್ರೆ ನಮ್ಮ ಜೀವನದಾಗಿರುವಂಥ ಎಲ್ಲ ದುಃಖ ದುಮ್ಮಾನಗಳನ್ನು ದೂರ ಆಗ್ತವೆ. ಒಂದು ವೇಳೆ ದುಃಖ ಬಿ ಬಂತು ಅಂದರೆ ಯಾವ ಕಾರಣಕ್ಕೆ ಬರ್ತದೆ ಎಂಬುದು ಬಿ ಸ್ಪಷ್ಟವಾಗಿ ತಿಳಿಯಲಿಕ್ಕೆ ಪ್ರಾರಂಭ ಆಗ್ತದೆ. ಸರ್ ಸರ್ ತಮಗೆ ದಮ್ಮ ಯಾವ ವಯಸ್ಸಿನಲ್ಲಿ ನಿಮ್ಮ ತಂದೆಯವರು ನಿಮಗೆ ಕೊಟ್ಟರು ಸರ್? ಗುಲ್ಬರ್ಗರ ಪ್ರಾರಂಭದಲ್ಲಿ ಮಿಲಿಯನ್ ಸ್ಕೂಲ್ ಅಂತ ಕರಿಯ ಸಾವಿರ ಒಂದು ಸ್ಕೂಲ್ ಇದೆ. ಅಲ್ಲಿ ಈ ಭಾಗದಾಗ ಪ್ರಮುಖರು ಎಂಪ್ಲಾಯೀಸ್ಗಳು ಕಲ್ತು ಬುದ್ಧವಂದನಾ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ಮಿಲಿಯನ್ ಸ್ಕೂಲ್ನಲ್ಲಿ. ನಾನು ಅವಾಗ 7th and 6th ಸ್ಟ್ಯಾಂಡರ್ಡ್ ಇದ್ದಿದ್ದೆ. ನಮ್ಮ ತಂದೆ ಸೈಕಲ್ ಮೇಲೆ ನನಗೆ ಕರ್ಕೊಂಡು ಹೋಗ್ತಿದ್ರು. ಇಲ್ಲಿ ಸುಮಾರು 3 ಕಿಲೋಮೀಟರ್ ಆಗ್ತದೆ ಮಿಲಿಯನ್ ಸ್ಕೂಲು. ಆ ಮಿಲಿಯನ್ ಸ್ಕೂಲದಾಗ ಬೀದರ್ಲಿಂದ ಒಬ್ಬರು ಧಮ್ಮಾಚಾರಿ ಬರ್ತಿದ್ದರು. ಆ ಧಮ್ಮಾಚಾರಿ ಅವರು ಏನಪ್ಪ ಅಂದ್ರೆ ಅಲ್ಲಿ ಬುದ್ಧವಂದನ ತೋತಿದ್ದರು. ಪ್ರತಿ ಸಂಡೇ ಏನಪ್ಪ ಅಂದ್ರೆ ಬುದ್ಧವಂದನ. ಅದಾದ ನಂತರ ರಾಜಾಪುರ ಬುದ್ಧ ವಿಹಾರದಲ್ಲಿ ಪ್ರತಿ ಸಂಡೇ ಪ್ರಾರಂಭ ಆಯಿತು. ನಂತರ ಬರ್ತಾ ಬರ್ತಾ ಅಲ್ಲಲ್ಲಿ ಧರ್ಮದ ಕಾರ್ಯಕ್ರಮ ಈ ಭಾಗದಾಗ ನಿರಂತರವಾಗಿ ಇವತ್ತು ಕೂಡ ನಡೆದಿದೆ. ಸರ್ ಸಾಮಾನ್ಯವಾಗಿ ದೇಶದಲ್ಲಿ ಬೇರೆ ಬೇರೆ ಧರ್ಮಗಳು ಕೂಡ ಇದ್ದವು ಸರ್. ಬಾಬಾ ಸಾಹೇಬರು ಬೌದ್ಧ ಧರ್ಮವನ್ನೇ ಸ್ವೀಕರಿಸಿದ್ರು. ಅವರು ಬಾಬಾ ಸಾಹೇಬರು ಯಾಕೆ ಸರ್ ಧಾರ್ಮಿಕ ಪರಿವರ್ತನೆಗೆ ಯಾಕೆ ಜಾಸ್ತಿ ಒತ್ತು ಕೊಟ್ಟರು? ಅವರು ಯಾಕೆ ಧಮ್ಮದ ಕಡೆಗೆ ಹೋದರು? ಈಗ ಭಾಳಷ್ಟು ಜನ ತಮ್ಮ ಅಭಿಪ್ರಾಯದಾಗ ಈ ವಿಷಯಗಳು ಮಾತಾಡಿರ್ಬೋದು. ನನ್ನ ವಿವೇಚನೆಗೆ ಬಂದಿತ್ತು ಅಥವಾ ಬರಲಾರ್ದು. ನನ್ನ ವೈಯಕ್ತಿಕ ವಿಚಾರ, ನನ್ನದೇ ಆದ ಸ್ವಂತ ವಿಚಾರಗಳು ತಮ್ಮ ಈ ಯೂಟ್ಯೂಬ್ ಮೂಲಕವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಶತಶತಮಾನಗಳಿಂದ ನಮಗೆ ವಿದ್ಯೆ ಇದ್ದಿದ್ದಿಲ್ಲ. ನಾವು ಶೋಷಣೆಗೆ ಒಳಗಾದವರು. ನಮ್ಮ ಟೊಂಕಕ್ಕೆ ಬಾರಿಗೆ ಕಟ್ತಿದ್ರು, ಕೊಳ್ಳಿಗೆ ಚಂಬು ಕಟ್ತಿದ್ರು. ಯಾಕಂದ್ರೆ ಅದು ಯಾವ ಕಾಲಘಟ್ಟ ಅಂದ್ರೆ ಪೇಶ್ವರ ಕಾಲಘಟ್ಟ. ಅಷ್ಟೊಂದು ಶೋಷಣೆ ನಮ್ಮ ಮ್ಯಾಲೆ ಇವತ್ತು ಕೂಡ ಆ ಕಾಲಘಟ್ಟದಾಗ ಆ ಪರಿಸ್ಥಿತಿ ಇದ್ರೂ ಕೂಡ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ಆದರೂ ಕೂಡ ಇವತ್ತು ಹಳ್ಳಿಗಾಡಿಯಲ್ಲಿ ವಿಶೇಷವಾಗಿ ನೀವು ಇತ್ತೀಚಿನ ದಿನಗಳಲ್ಲಿ ಹಜಾಮರು ನಮ್ಮ ತಲೆ ಅಂತ ಕಟಿಂಗ್ ಮಾಡೋದಿಲ್ಲ. ಆಮೇಲೆ ಕೆಲವೊಂದು ಹೋಟೆಲ್ ಗುಲ್ಬರ್ಗ ಭಾಗದಾಗೆ ಹೋದ್ರಂದ್ರೆ ಕೆಲವೊಂದು ಹೋಟೆಲ್ ಈಗ ಈ ಯಾದಗಿರಿ ಭಾಗದಾಗ ಹೋದ್ರಂದರೆ ಕಪ್ಪ ವಸಿ ಹೊರಗಿಟ್ಟಿದ್ದಾರೆ. ಇವತ್ತು ಕೂಡ ಅದು ಜೀವಂತವಾಗಿದೆ. ಇದಕ್ಕೆ ಕಾರಣ ಒಂದು ಮಹಾತ್ಮ ಜ್ಯೋತಿಬಾ ಫುಲೆ ಹೇಳ್ತಾರೆ, ಯಾವ ವ್ಯಕ್ತಿಗೆ ವಿದ್ಯೆ ಇರೋದಿಲ್ಲವೋ ಆ ವ್ಯಕ್ತಿಗೆ ಪ್ರಜ್ಞೆ ಇರೋದಿಲ್ಲ ಅಂತ. ಅದಕ್ಕೆ ಬಾಬಾ ಸಾಹೇಬರು ಬಹಳಷ್ಟು ಚಿಂತನೆ ಮಾಡಿ ಈ ಶೋಷಣೆ ಮಾಡ್ತಿರುವ ಸಮಾಜದ ವಿರುದ್ಧ ಎಂದು ಸಂಘರ್ಷ ಜೊತೆನೇ ಜನರನ್ನು ಪ್ರಜ್ಞೆ ಮೂಡಿಸುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಕೂಡ ಬಾಬಾ ಸಾಹೇಬರ ನಮಗೆ ಆದರ್ಶ. ಬಾಬಾ ಸಾಹೇಬರ ಈ ಧಾರ್ಮಿಕ ಬದಲಾವಣೆ ಕಾರಣ ಅಂದರೆ ಈ ವರ್ಣಾಶ್ರಮ ಸಿಸ್ಟಮ್, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ. ಬಾಬಾ ಸಾಹೇಬರು ಮೊದಲು ಇದಕ್ಕೇನಾದರೂ ಪರಿವರ್ತನೆ ಮಾಡ್ಬೋದು ಈ ಧರ್ಮದಾಗ ಅಂತ ತಿಳಿದು ಬಾಬಾ ಸಾಹೇಬ್ರದ್ದು ಒಂದು ಭಾಳ ದೊಡ್ಡ ಲೇಖನಗಳು ಅನುಲೋಮ್ ವಿಲೋಮ್ ಆಯಿತು. ಅದು ಜಾತಿ ವಿನಾಶ ಆಗಿ ಪುಸ್ತಕ ಹೊರಗಡೆ ಬಂತು. ಜಾತಪಾತ ತೊಡಕ್ ಮಂಡಳಿ ಜೊತೆ ಬಾಬಾ ಸಾಹೇಬ್ರದ್ದು ಒಂದು ಸಮಾವೇಶಕ್ಕೆ ಅವರಿಗೆ ಅಧ್ಯಕ್ಷತೆ ಮಾಡಿರ್ತಾರೆ. ಅದು ಭಾಳಷ್ಟು ಅದರೊಳಗೆ ಕಾಂಟ್ರಿಬ್ಯೂಷನ್ ಬಂತು. ಅದಕ್ಕೆ ಅದು ನಂತರದ್ದು ಕಾರ್ಯಕ್ರಮನೇ ನನಗನ್ಸೋ ಮಟ್ಟಿಗೆ ಆಲಿಲಿನೋ ಅನ್ನಿಸ್ತದೆ. ಬಟ್ ಅದು ಒಂದು ಪುಸ್ತಕವಾಗಿ ಮಾರ್ಪಾಡಾಗಿ ಹೊರಗೆ ಬಂತು. ಬಾಬಾ ಸಾಹೇಬ್ರು ಎಷ್ಟೊಂದು ಪರಿವರ್ತನೆ ಮಾಡೋಕೆ ಹೋದ್ರು ಅಲ್ಲಿ ಪರಿವರ್ತನೆ ಆಗಲ್ಲ. ಯಾಕಂದ್ರೆ ಜಡ್ಡ ಹತ್ತಿದಂಥ ಯಾವುದೋ ಜಂಗ ಗಟ್ಟದಕ್ಕೆ ನಾವು ಎಷ್ಟು ತೆಗೆದ್ರು ಭೀ ಅದಕ್ಕೆ ಶುದ್ಧ ಆಗಲಿಲ್ಲ ಅಂದ್ರೆ ತೆಗೆದು ಆರೋಗ್ಯತೇವಲ್ಲ. ಆ ವ್ಯವಸ್ಥೆ ಈ ಹಿಂದೂ ವ್ಯವಸ್ಥೆಯಲ್ಲಿ ಗಟ್ಟಿಯಾಗಿತ್ತು. ನಂತರ ನನ್ನ ಜನರ ಸ್ಥಿತಿಗತಿ ಮೇಲೆ ಭೀ ಬಾಬಾ ಸಾಹೇಬ್ರು ಭಾಳಷ್ಟು ಆಲೋಚನೆ ಪ್ರಾರಂಭ ಮಾಡಿದ್ರು. ಯಾವಾಗ ರಾಜಕೀಯ ಲಾಭ ಬಂದಾಗ ನಮ್ಮ ಜನ ಬಾಬಾ ಸಾಹೇಬ್ರು ಜೀವಂತಿದ್ದಾಗೆ ಅವ್ರ ಜೊತೆ ಇದ್ದಂಥ ಕಜೋಳಕರ್ ಆಗಿರಬೇಕು, ಬೋರ್ಕರ್, ಬಾಬಾ ಸಾಹೇಬ್ರ ಜೊತೆ ಇದ್ದವರು ಅವ್ರು ರಾಜಕೀಯ ಲಾಭಕ್ಕಾಗಿ ತನ್ನ ಸ್ವಾರ್ಥಕ್ಕಾಗಿ ಈ ಥರ ಬಾಬಾ ಸಾಹೇಬನ ಬಿಟ್ಟು ಹೋದರು. ಬಾಬಾ ಸಾಹೇಬ್ರಿಗಂತೂ ಇದು ಈ ಸಣ್ಣ ಪ್ರಮಾಣದಾಗೆ ಇರ್ಬೋದು, ಮುಂದೆ ಬರುವಂಥ ದಿನಗಳಾಗ ಭಾಳ ದೊಡ್ಡ ಪ್ರಮಾಣದಾಗ ನಮ್ಮ ಸಮಾಜ ಮತ್ತೆ ಗುಲಾಮ ಆಗಬಹುದು ಎಂಬ ಬಾಬಾ ಸಾಹೇಬ್ರ ಕಲ್ಪನೆ ಬಂದಾಗ ನನ್ನ ವೈಯಕ್ತಿಕ ವಿಚಾರ ಇದು. ಅದಕ್ಕೆ ಬಾಬಾ ಸಾಹೇಬರು ಇವ್ರಿಗೆ ಕಲ್ಚರ್ ಬೇಸ್ವಾಗಿ ಒಂದು ಧಮ್ಮ ಬೇಕು, ಒಂದು ಧರ್ಮ ಬೇಕು. ಬಾಬಾ ಸಾಹೇಬರಿಗೆ ಅವ್ರು 10ನೇ ಪಾಸ್ ಆದಾಗೆ ಒಂದು ಪುಸ್ತಕ ಕೊಟ್ಟಿರ್ತಾರೆ ಧಮ್ಮದ ಬಗ್ಗೆ. ಅವಾಗ ಉದ್ದಾಗಿ ಭಗವಾನ್ ಬುದ್ಧರ ಬಗ್ಗೆ ಅಪಾರ ಅವರಿಗೆ ನಂಬಿಕೆ ಪ್ರಾರಂಭ ಆಗಿತ್ತು. ಈ ನೆಲದ ಧರ್ಮ, ಈ ನೆಲದಲ್ಲಿ ಜನನ ಆದಂಥ ಧರ್ಮ ಅದು ಬೌದ್ಧ ಧರ್ಮ. ಅದು ವೈಜ್ಞಾನಿಕ ತಳಹತ್ತಿ ಮೇಲೆ ನಿಂತು ಅಂಥ ಒಂದು ಧರ್ಮವನ್ನು, ಅಂಥ ಒಂದು ಕಲ್ಚರ್ ನಮ್ಮ ಸಮುದಾಯ ಕೊಟ್ಟರೆ ನನ್ನ ಜನ ಮತ್ತೆ ಬರುವ ದಿನಗಳದಾಗೆ ಮತ್ತೆ ಈ ದೇಶದಾಗ ಭಾಳ ಪ್ರಬುದ್ಧವಾಗಿ ಬದುಕ್ಬೋದು ಎಂಬ ಆಸೆಯನ್ನು ಹೊತ್ತುಕೊಂಡೇ ಬಾಬಾ ಸಾಹೇಬರು ಧಮ್ಮವನ್ನು ಸ್ವೀಕರಿಸಿರ್ಬೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ.
ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧಮ್ಮ ಸ್ವೀಕರಿಸಿದ ನಂತರ ಬಾಬಾ ಸಾಹೇಬರು ನಮಗೆ 22 ಪ್ರತಿಜ್ಞೆ, ಯಾವಾಗ ಅವ್ರು ಸ್ವೀಕರಿಸಿದ ನಂತರ ಅಲ್ಲಿ ನೆರೆದಂಥ ಜನರಿಗೆ 22 ಬೋಧನೆ ಮಾಡ್ತಾರೆ. ಮೊದಲನೇ ಬೋಧನೆ, ನಾನು ಬ್ರಹ್ಮ ವಿಷ್ಣು ಮಹೇಶ್ವರ ನಾನು ಎಂದೂ ನಂಬೋದಿಲ್ಲ ಮತ್ತು ಪೂಜಿಸೋದು. ಯಾಕೆ ಹೇಳಿದ್ರು ಬಾಬಾ ಸಾಹೇಬ್? ಇದು ನಮಗೆ ಕ್ವಶನ್ ಇದೆ, ನಮ್ಮ ಸಮುದಾಯ ಕ್ವಶನ್ಗಳು ಬರಿತಾ ಇದ್ದಾರೆ. ಯಾಕೆ ಬಾಬಾ ಸಾಹೇಬ್ ಈ ವಿಷಯ ಯಾಕೆ ಹೇಳೋದು? ನಾನು ರಾಮ ಕೃಷ್ಣ ದೇವರನ್ನು ನಂಬೋದಿಲ್ಲ ಮತ್ತು ಪೂಜಿಸೋದಿಲ್ಲ, ಗೌರಿ ಗಣಪತಿ ಇತ್ಯಾದಿ ಹಿಂದೂ ಧರ್ಮದನ್ನು ನಂಬೋದಿಲ್ಲ ಪೂಜಿಸೋದು. ಇದು ಯಾಕೆ ಬಾಬಾ ಸಾಹೇಬ್ರು ಹೇಳೋದು? ಈ ಕಾಲಘಟ್ಟದಾಗ ಈ ವಿಷಯಗಳ ಮೇಲೆ ನಾವು ಚರ್ಚೆ ಆಗಬೇಕು. ಯಾಕಂದರೆ ಈ ಕಾಲಘಟ್ಟದಾಗ ನಾವು ಸಂವಿಧಾನದ ಆಶಯಗಳ ಮೇಲೆ ಬದುಕಂಥ ಜನರು ಎಲ್ಲೋ ಒಂದು ಸಂವಿಧಾನಕ್ಕೆ ಧಕ್ಕೆ ತರುವಂಥ ಕಾಲಘಟ್ಟ ಇದು, ಧಕ್ಕೆ ತರುತ್ತಾ ಇದ್ದಾರೆ. ಈ ಕಾಲಘಟ್ಟದಾಗ ನಾವು ಚಿಂತನೆ ಮಾಡುವಂಥ ಸಂದರ್ಭ. ಯಾಕೆ ಬಾಬಾ ಸಾಹೇಬರು ಧರ್ಮಾಂತರ ಆದ ಬೌದ್ಧ ಧರ್ಮಕ್ಕೆ, ಧರ್ಮಾಂತರ ಆದ ನಂತರ ನಮಗೆ ಈ 22 ಪ್ರತಿಜ್ಞೆ ಕೊಟ್ಟರಲ್ಲ, ಅದರಲ್ಲೂ ಪ್ರಮುಖವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಹಿಂದೂ ಧರ್ಮದ ಯಾವುದೇ ದೇವತೆಗಳನ್ನು ನಂಬುವುದಿಲ್ಲ ಪೂಜಿಸುವುದಿಲ್ಲ ಎಂಬ ಪ್ರಶ್ನೆಗಳು ನಮಗೆ ಪ್ರಶ್ನೆಯಾಗಿ ಉಳಿದಿದೆ. ಯಾಕಂದರೆ ಇದಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಬಾಬಾ ಸಾಹೇಬನ ಅನ್ಯಾಯ ಅನ್ನೋರು ಇನ್ನೂ ಅರ್ಥ ಮಾಡ್ಕೊಳ್ಳೋಕ್ಕೆ ತಯಾರಿ. ಇವತ್ತು ಉದಾಹರಣೆಗಾಗಿ ಈ ಹೈದರಾಬಾದ್ ಕರ್ನಾಟಕದಾಗ ನೀವು ನೋಡ್ತಿರ್ಬೇಕು, ಈ ಗುಲ್ಬರ್ಗಲ್ಲಿಂದ ತುಳಜಾಪುರಕ್ಕೆ ಹೋಗೋ ದಾರಿಯಲ್ಲಿ ನಮ್ಮ ಸಮುದಾಯ ಜನ ಎಷ್ಟು ಜನ ಸಿಗ್ತಾರೆ? ಯಾರು ಅಂಬೇಡ್ಕರ್ ವಾದಿಗಳಂತಾರೋ ಆ ಅಂಬೇಡ್ಕರ್ ವಾದಿಗಳನ್ನೇ ಇವತ್ತು ತುಳಜಾಪುರಕ್ಕೆ ಹೋಗ್ತಾರೆ. ಅಂದರೆ ಇವತ್ತು ಕೂಡ ಅಂಧಶ್ರದ್ಧೆ ನಮ್ಮ ಮನದಲ್ಲಿ ಎಲ್ಲಿ ತನಕ ನಮ್ಮ ಮನಸ್ಸದನ್ನು ನಮ್ಮ ಮಿದುಳಿನಿಂದ ಆ ಅಂಧಶ್ರದ್ಧೆ ಹೊರಗೆ ಹೋಗೋದಿಲ್ವೋ ಅಲ್ಲಿ ತನಕ ಬಾಬಾ ಸಾಹೇಬರು ಕಂಡಂಥ ಕನಸು ಏನಿದೆ ಪ್ರಬುದ್ಧ ಭಾರತ ಅದು ಆಗಕ್ಕೆ ಸಾಧ್ಯತೆ. ಅದಕ್ಕೆ ಬಾಬಾ ಸಾಹೇಬರು ಪರಿವರ್ತನೆ ಆಗಲೆಂಬ ಉದ್ದೇಶದಿಂದ ಈ ಗೊಡ್ಡ ಸಂಪ್ರದಾಯ ಅನ್ನೋದು ಧಿಕ್ಕರಿಸಿ ಒಂದು ಉತ್ತಮವಾದ ಸಮಾಜ ನಿರ್ಮಾಣ ಬೇಕಾಗಿತ್ತಂದ್ರೆ ಅದು ಬೌದ್ಧ ಧರ್ಮದ ಮಾರ್ಗನೇ ಶ್ರೇಷ್ಠ ಅಂತ ನಂಬಿ ಬಾಬಾ ಸಾಹೇಬರು ಈ ದೀಕ್ಷೆಯನ್ನು ಪಡೆದರು. ಆಮೇಲೆ ಅವರು ಭಾಳ ಇದರಿಂದ ಹೇಳ್ತಾರೆ, ನಾನು ಭಾಳಷ್ಟು ಅಧ್ಯಯನ ಮಾಡಿ ಈ ಧಮ್ಮವನ್ನು ಅಪ್ಪಗೊಂಡಿದ್ದೇನೆ, ನನಗಿದು ಸರಿ ಅಂದಿದೆ, ತಾವು ಅಧ್ಯಯನ ಮಾಡಿ ಇದು ಅಪ್ಪುಗೊಳ್ಳಿ, ಈ ದಾರಿ ಮೇಲೆ ಬರ್ರಿ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಜನ ಇವತ್ತು ಕಣ್ಣಿಗೆ ಪಟ್ಟಿ ಕಟ್ಕೊಂಡಂಗೆ ಬೋಲೋರೆ ಬೋಲೋ ಕಿದರ್ ಬಿ ಚಲೋ ಅಂದಂಗೆ ಎಲ್ಲ ಕಡೆಗೆ ಹೋಗುವಂಥ ಜನ ಅದ. ಇದು ಬಾಬಾ ಸಾಹೇಬರ ಮನದಾಳ, ಬಾಬಾ ಸಾಹೇಬ್ರ ವಿಚಾರ ನಾವು ಅರ್ಥ ಮಾಡ್ಕೋಬೇಕು. ಬಾಬಾ ಸಾಹೇಬ್ರು ಕಂಡಂಥ ಕನಸು ನಾವು ನೆನಸು ಮಾಡಬೇಕಾದ್ರೆ ಭಾಳ ದೊಡ್ಡ ತ್ಯಾಗಿ ಬಾಬಾ ಸಾಹೇಬ್. ನೋಡಿರಿ, ಇವತ್ತು ನಮ್ಮ ಮಕ್ಕಳಿಗೆ ಏನಾದರೂ ನಾವು ಇಮಿಡಿಯೇಟ್ ಓಡೋಗಿ ಟ್ರೀಟ್ಮೆಂಟ್ ಕೊಡುವಂಥ ಜನ, ಅದರ ತಂದೆ 4 ಮಕ್ಕಳನ್ನು ಕಳ್ಕೊತಾರೆ. ರಮೇಶ, ರಾಜರತ್ನ, ಗಂಗಾಧರ, ಇಂದುಮತಿ 4 ಮಕ್ಕಳಿಗೆ ಯಾರು ಸಲಹೆಕದು? ಈ ಜನ ಸುಖದಾಗಿರಲಿ, ಈ ಜನ ಧಮ್ಮದಾಗ ಹೋಗಲಿ, ಈ ಜನ ಧಮ್ಮಲಿಂದ ಪುನೀತರಾಗಲಿ, ಇವ್ರಿಗೆ ನಿಬ್ಬಾಣ ಪ್ರಾಪ್ತ ಆಗಲಿ, ಇವ್ರಿಗೆ ಸ್ವತಃಪನ ಪ್ರಾಪ್ತ ಆಗಲಿ, ಇಂಥ ಆಸೆಗಳನ್ನು ಇಟ್ಟುಕೊಂಡು ಈ ಬಹುಸಂಖ್ಯಾತ ಜನರಿಗೆ ಏನಪ್ಪ ಅಂದ್ರೆ ಪರಿವರ್ತನೆಗಾಗಿ ಧಮ್ಮವನ್ನು ಬಾಬಾ ಸಾಹೇಬ್ ಸಿಗೋದು. ಈಗ ಧಮ್ಮನೇ ಫಾಲೋ ಮಾಡ್ತೀವಿ. ಈಗ ಧಮ್ಮದಾಗ ಫಾಲೋ ಮಾಡಬೇಕಾದ್ರೆ ಭಾಳ ಸಿಂಪಲ್ ಇದೆ. ಈಗ ನಾವೆಲ್ಲರೂ ಉಪಾಸಕ ಉಪಾಸಕಿ ಅಂತ ಹಚ್ಕೋತಿದ್ವಿ. ಯಾರಿಗೆ ಅಂತಾರೆ ಉಪಾಸಕ, ಯಾರಿಗೆ ಉಪಾಸಕಿ ಅಂತಾರೆ? ಇದು ಭಾಳ ಅಭಿಧಮ್ಮದಾಗ ಬರ್ತದೆ. ಉಪೋಸಕ್ ಯಾರು ಮಾಡ್ತಾರೆ? ಉಪೋಸಕ್ ಅಂದರೆ 8 ಶೀಲ. 8 ಶೀಲ ಹೇಳ್ಬೋದು ಸರ್? ಖಂಡಿತವಾಗಿ. ಈಗ ನೀವು ಪಂಚಶೀಲ ಅಂತ ತೋತೀರಿ. ಪಾಣಾತಿಪಾತ ವೇರಮಣಿ ಸಿಕ್ಕಾಪದಂಗ್ ಸಮಾಧಿಯಾಮಿ, ಅದಿನ್ನದಾನ ವೇರಮಣಿ ಸಿಕ್ಕಾಪದಂಗ್ ಸಮಾಧಿಯಾಮಿ. ಕಾಮೇಶು, ಇಲ್ಲಿ ಕಾಮೇಶ ಬದಲಿ ಅಬ್ರಹ್ಮಚರ್ಯ ವೇರಮಣಿ ಸಿಕ್ಕಾಪದ. ಯಾಕಂದ್ರೆ ಅಷ್ಟಶೀಲದಾಗ ಕಾಮೇಶು ಬದಲಿ ಅಬ್ರಹ್ಮಚಾರಿ. ನಾನು ಈ ದಿನ ಸ್ವಂತ ನನ್ನ ಆಸೆಗಳನ್ನು ತ್ಯಾಗ ಮಾಡಿ ನಾನು ಬ್ರಹ್ಮಚರ್ಯಾಗಿ ಬದುಕ್ತೀನಿ. ಯಾವಾಗ ನಾವು ಶೀಲ್ ಗ್ರಹಣ ಮಾಡ್ತೀವಿ, ನಾವು ವಿಶೇಷವಾಗಿ ಬುದ್ಧಿಸಮ್ದಾಗ ಶೀಲ್ ಗ್ರಹಣ ಯಾವಾಗ ಮಾಡ್ತಾರೆ ಅಂದ್ರೆ ಹುಣ್ಣಿ ಅಮಾಸಿ. ಇದರೊಳಗೆ ಏನಪ್ಪ ಅಂದ್ರೆ ಆದಷ್ಟು ಬೌದ್ಧ ದೇಶಗಳಲ್ಲಿ ಉಪೋಸಕ ಪಾಲನೆ ಮಾಡ್ತಾರೆ. ಯಾವಾಗ ಪಾಲನೆ ನಾವು ಆಣಿತಿತ್ತು, ಯಾಕಂದ್ರೆ ಇದು ಹೆಂಗದಂದ್ರೆ ಒಬ್ಬ ಬಿಕ್ಕುಲಿಂದ ಪಡ್ಕೋಬೇಕು ನಾವು. ಅದು ಪಂಚಶೀಲ ಆಗಿರಬೇಕು, ಅಷ್ಟಶೀಲ. ಅಬ್ರಹ್ಮಚಾರ್ಯ ವೇರಮಣಿ ಸಿಕ್ಕಾಪದಂಗ್ ಸಮಾಧಿ, ಮೋಸವಾದ ವೇರಮಣಿ ಸಿಕ್ಕಾಪದಂಗ್ ಸಮಾಧಿ. ಆಮೇಲೆ ಸುರ ಮೇರಾ ಮಜ್ಜಪಮಾದ ಠಾಣ ವೇರಮಣಿ ಸಿಕ್ಕಾಪದಂಗ್ ಸಮಾಧಿ. ಉಚ್ಚಸೇನ ಮಹಾಸೇನ ವೇರಮಣಿ ಸಿಕ್ಕಾಪದಂಗ್ ಸಮಾಧಿಯಾಮಿ. ಆಮೇಲೆ ಮಾಲಾ ಗಂಧ ವಿಲೇಪನ ಧಾರಣ ಮಂಡಲ ವಿಭಸನ ಠಾಣ ವೇರಮಣಿ ಸಿಕ್ಕಾಪದಂಗ್ ಸಮಾಧಿಯಾಮಿ. ವಿಕಾಲ ಭೋಜನ ವೇರಮಣಿ ಸಿಕ್ಕಾಪದಂಗ್ ಸಮಾಧಿ. ಇವು 8 ಶೀಲಗಳನ್ನು ಯಾವ ವ್ಯಕ್ತಿ ಜೀವನದ ಅಳವಡಿಸ್ಕೊತಾನೋ ಆ ವ್ಯಕ್ತಿಗೆ ಮಾತ್ರ ಧಮ್ಮದ ಮಾರ್ಗ, ಸರಿ ಮಾರ್ಗ ಸಿಗ್ಲಕ್ಕೆ ಸಾಧ್ಯ. ಯಾಕಂದ್ರೆ ಭಗವಾನ್ ಬುದ್ಧರು ಹೇಳ್ತಾರೆ, ಶೀಲಸೆ ಸಮಾಧಿ, ಸಮಾಧಿಸೆ ಪ್ರಜ್ಞಾ. ಯಾವ ವ್ಯಕ್ತಿ ಶೀಲ್ ಪುಷ್ಟಿ ಆಗ್ತದೋ ಅವನ ಸಮಾಧಿ ಮಜಬೂತ. ಸಮಾಧಿ ಅಂದರೆ ಕುಣಿ ಅಲ್ಲ, ನಿಮ್ಮ ಆಲೋಚನೆ ಸ್ಥಿತಿ ಏನದೆ, ನಿಮಗೇನು ಏಕಾಗ್ರತೆ ಅಂತಲ್ಲ, ಆ ಏಕಾಗ್ರತೆ ಮನುಷ್ಯನ ಬಳಿ ಬರುತ್ತದೆ. ಯಾವಾಗ ಏಕಾಗ್ರತೆ ಬರ್ತದೋ ಅವಾಗ ಪ್ರಜ್ಞೆಯ ಮಾರ್ಗ ದ್ವಾರ ಏನಪ್ಪ ಅಂದ್ರೆ
ನಿಮಗೆ ತೆರೆಯುತ್ತದೆ. ತೆರೀತದೆ. ಯಾಕಂದ್ರೆ ಮೆಡಿಟೇಷನ್ ಇದೇ ಹೇಳೋದು. ವಿಪස්සನಾದಾಗ ನೀವು ಹೋಗ್ತೀರಿ, ನಿಮಗೆ 3 ದಿನ ಆನಾಪಾನ ಹೇಳ್ತಾರೆ. ನಿಮ್ಮ ಉಸಿರು ಬರುತ್ತಾ ಇದೆ, ಉಸಿರು ಹೋಗ್ತಾ ಇದೆ, ಈ ಮೂಗಿನ ದ್ವಾರದಲ್ಲಿ ಫೋಕಸ್ ಮಾಡಿ ಅಂತಾರೆ. ತದನಂತರ ತಲೆಯಿಂದ ಕಾಲಿನ ತನಕ ಏನಪ್ಪ ಅಂದ್ರೆ ನೋಡೋಕೆ ಪ್ರಾರಂಭ ಆಗ್ತವೆ. ನಂತರ ನಿನ್ನನ್ನು ನೀನು ನೋಡ್ಕೋದು. ನಾವು ನಮ್ಮ ಜೀವನ ಪ್ರಾರಂಭ ಆಗೋದು ಯಾವುದು ಅಂದರೆ ಈ ಉಸಿರು, ನಮ್ಮ ಜೀವನ ಅಂತ್ಯ ಆಗೋದು ಈ ಉಸಿರಿನ ಮೇಲೆ. ನಿಜವಾದ ನಿಮ್ಮ ಚರಿತ್ರವನ್ನು ಬದುಕಬೇಕಾಗಿತ್ತಂದರೆ ಈ ಉಸಿರೇ ಕಾರಣ ಆಗ್ತದೆ. ಅದಕ್ಕೆ ಬುದ್ಧ ನಿಮಗೆ ಮೆಡಿಟೇಷನ್ ಹಂತದಾಗ ಮೆಡಿಟೇಷನ್ ಕೊಟ್ಟಿದ್ದಾರೆ. ಬುದ್ಧಿಸಮ್ ವಿತೌಟ್ ಮೆಡಿಟೇಷನ್ ಬುದ್ಧಿಸಮ್ ಯಾರಿಗೆ ಗೊತ್ತಾಗಲ್ಲ. ನಿಮ್ಮ ಮನಸ್ಸೇ ಏಕಾಗ್ರತೆ ಇರಲ್ಲ. ಈಗ ಹಸ್ದವನಿಗೆ ನೀವು ದಮ್ಮ ಬೋಧನೆ ಮಾಡಿದ್ರೆ ಹೊಟ್ಟೆ ಅವ್ನ ತಲೆಗೆ ಹೋಗ್ತದ, ಅವ್ನು ಹೊಟ್ಟೆ ಚುರು ಅಂತಿರ್ತದ, ದಮ್ಮ ಎಲ್ಲಿ ತಲೆಗೆ ಹೋಗ್ತದೆ. ಹಂಗೆ ಬುದ್ಧಿಸಮ್ದಾಗ ಹೆಂಗಂದ್ರೆ ಮೈಂಡ್ ಏಕಾಗ್ರತೆ ಆಗಲಿಲ್ಲ ಅಂದರೆ ಅಭಿಧಮ್ಮ ಪೀಠಕ್ಕಾಗಿರ್ಬೇಕು, ಸುತ್ತ ಪೀಠಕ್ಕಾಗಿರ್ಬೇಕು, ನಿಮಗೇನು ತಿಳಿಯಲೇ. ವಿನಯ ಪೀಠಕ್ಕೆ ಭಿಕ್ಕುಗಳಿಗಿದೆ, ಅಭಿಧಮ್ಮ ಪೀಠಕ್ಕೆ ವಿಪಾಸಕರಿಗಿದೆ. ನಾವು ಭಾರತದಾಗ ಬಾಬಾ ಸಾಹೇಬ್ರು ತೊಂದು 69-70 ವರ್ಷ ಆದರೂ ಕೂಡ ಬುದ್ಧಿಸಮ್ ಯಾಕೆ ತಿಳಿಲ್ಲ ಅಂತಂದ್ರೆ ನಿಜವಾದ ಅಭಿಧಮ್ಮ ಕನ್ನಡದಾಗ ಬಂದಿಲ್ಲ, ಹಿಂದಿದಾಗ ಬಂದಿಲ್ಲ, ಮರಾಠಿದಾಗ ಬಂದಿಲ್ಲ. ಎಲ್ಲೋ ನಾವು ಅಭಿಧಮ್ಮಲಿಂದ ದೂರ ಇದ್ದೀವಿ. ಯಾವಾಗ ನಿಜವಾಗಿ ಅಭಿಧಮ್ಮ ನಾವು ತಿಳ್ಕೊಳ್ಳೋಕೆ ಪ್ರಾರಂಭ ಮಾಡ್ತೇವೆ, ಅವಾಗ ಧಮ್ಮದ ಏನಪ್ಪ ಅಂದ್ರೆ ನಿಜ ರುಚಿ ಪ್ರಾರಂಭ ಆಗ್ತದೆ ನಮಗೆ ಧಮ್ಮದಾಗ ಅಳವಡಿಸ್ಕೊಂಡು. ಸರ್, ಸಾಮಾನ್ಯವಾಗಿ ಪಂಚಶೀಲನೆ ಫಾಲೋ ಮಾಡೋದಕ್ಕೆ ಡಿಫಿಕಲ್ಟ್ ಇದೆ ಅಂತೇಳಿ ಕೆಲವು ಉಪಾಸಕರು ಹೇಳ್ತಿರೋಂಥ ಸಂದರ್ಭದಲ್ಲಿ ತಾವು ಅಷ್ಟಶೀಲ ಬಗ್ಗೆ ಮಾತಾಡ್ತಾ ಇದ್ದೀರಿ ಸರ್. ತಮ್ಮ ಜೀವನದಲ್ಲಿ ತಾವು ಅಷ್ಟಶೀಲ ಯಾವ ಥರ ಅಳವಡಿಸಿಕೊಂಡಿದ್ದೀರಿ ಸರ್? ಒಂದು ತಾವು ಹೇಳಿದ್ರಿ, ಜನ ಪಂಚಶೀಲ ಪಾಲನೆ ಮಾಡೋದಕ್ಕೆ ಭಾಳ ಕಷ್ಟ. ಏನಾಗಿದೆ ನಮ್ಮ ಸಮುದಾಯದಾಗ ಅಂದರೆ, ಈಗ ಬ್ರಾಹ್ಮಣ ಸಮುದಾಯದವರಿಗೆ ದೇವ್ರ ಗುಡಿಗೆ ಹೋದಾಗ ಅವ್ರು ಏನೋ ಮಂತ್ರ ಗಂಟೆ ಹೊಡೆದು ಮಂತ್ರ ಬಾರಿಸ್ತಾರೆ. ವಿಶೇಷವಾಗಿ ಭಾಳಷ್ಟು ಜನ ನನ್ನ ಆಲೋಚನೆಗೆ ಪ್ರಕಾರ ವಿಶೇಷವಾಗಿ ಪಂಚಶೀಲ ಅಂದ್ರೆ ಅದು ಒಂದು ಮಂತ್ರ ಅಂತ ತಿಳ್ಕೊತ ಜನ. ಅದಕ್ಕೆ ನಾನು ನಿಮ್ಮ ಈ ಯೂಟ್ಯೂಬ್ ಮೂಲಕವಾಗಿ ವಿನಂತಿ ಮಾಡ್ತೇನೆ, ಭಗವಾನ್ ಬುದ್ಧರು ಬೋಧಿಸಿದಂಥ ಯಾವುದೇ ಗಾಥೆಗಳಾಗಿರಬೇಕು, ಅವು ಯಾವ ಮಂತ್ರಗಳಲ್ಲ. ಈ ಮಹಾಮಂಗಲ ಸುತ್ತಾಗಿರಬೇಕು, ಬುದ್ಧ ಧಮ್ಮ ಸಂಘ ಪೂಜೆ ಮಾಡ್ತೇವಲ್ಲ ಅದು ಸುತ್ತಾಗಿರಬೇಕು, ತ್ರಿಶಣ ಪಂಚಶೀಲ ಆಗಿರ್ಬೇಕು. ತ್ರಿಶಣ ಪಂಚಶೀಲ ನನಗೆ ನಾನು ಹಾನಿ ಮಾಡ್ತಾ ಇದ್ದೀನಿ. ಈ ಕ್ಷಣದಾಗ ನಾ ಕಾಮೇಶು ಮಿಚ್ಚಾಚಾರ ವೀರಮಣಿ ಅಂದ್ರೆ ನಾ ಕಾಮ ವೃತ್ತನಾಗಿರ್ತೀನಿ. ನಾ ಯಾವುದೇ ಕಾಮ ಕೆಲಸ ಮಾಡಲ್ಲ. ಅಂಥ ಒಂದು ಇದರಲ್ಲಿಂದ ನಾನು ದೂರ ಇರ್ತೀನಿ ಅಂತ ಹಾನಿ ತಿಂದಾಗ. ಈಗ ಕಳತನ ಮಾಡಬೇಡ, ವ್ಯಭಿಚಾರ ಮಾಡಬೇಡ ಅಂತ ಹೇಳ್ತಾರೆ. ನಾ ಇವತ್ತು ಯಾವುದೇ ಕಳತನ ಮಾಡಲ್ಲ, ವ್ಯಭಿಚಾರ ಮಾಡಲ್ಲ, ಚುಗುಲಿ ಹೇಳಲ್ಲ, ನಿಂದ ಮಾಡಲ್ಲ. ಅದರಲ್ಲಿ ವಿಮುಕ್ತನಾಗ್ತಿರ್ತೀನಿ, ಅದರಿಂದ ದೂರ ಇರ್ತೀನಿ. ಮತ್ತೊಬ್ರಿಗೆ ಯಾರಿಗೂ ಟೀಕೆ ಮಾಡ್ತೇವೆ, ಮತ್ತೊಬ್ರಿಗೆ ಯಾರಿಗೂ ಮನನೋಯಿಸ್ತಿದ್ದೆವು. ಪ್ರಾಣಿ ಹತ್ಯೆ ಅಂದರೆ ಕೇವಲ ಕುರಿ ಕೋಳಿ ಅಂತ ಕೊಯ್ಯೋದು ಅಥವಾ ಅದರ ಹತ್ಯೆ ಮಾಡೋದ್ರಿಂದ ಅದು ಪ್ರಾಣಿ ಹತ್ಯೆ, ಅದು ಒಂದೇ ಅಲ್ಲ. ಒಬ್ಬ ವ್ಯಕ್ತಿಯ ಮನಸ್ಸನ್ನು ಹನನ ಮಾಡಿ ಅವನಿಗೇನಾದರೂ ಸುಸೈಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಅದು ಪ್ರಾಣಿ ಹತ್ಯೆನೇ. ಅಂಥ ಒಂದು ವಿಷಯಗಳಲ್ಲಿಂದ ನಾವು ದೂರ ಇರಬೇಕು. ಮತ್ತೊಬ್ಬರನ್ನು ಕೆಡಕ್ಕೆ ಮಾಡಾರದೆ ಬದುಕುವುದೇ ಜೀವನ, ಪರಿಶುದ್ಧ ಜೀವನ ಅದು. ಅದಕ್ಕೆ ಭಗವಾನ್ ಬುದ್ಧರು ಹೇಳ್ತಾರೆ, ನಿಮ್ಮ ಜೀವನ ಪರಿಶುದ್ಧವಾಗಿರಬೇಕು. ನೀವು ಸಮತಾ ಜೀವನ ಪಾಲನೆ ಮಾಡಿ, ಸಮತಾ ಮೂಲ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಸಮತಾ ಜೀವನ ಪಾಲನೆ ಮಾಡಬೇಕಲ್ಲ. ಆ ಸಮತಾ ಮೂಲ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಬೇಸಿಕ್ ಸಮತಾದಾಗ ನಾವು ಇರಬೇಕು. ಅದಕ್ಕೆ ನಮ್ದೆಷ್ಟು ಪರಿಶುದ್ಧತೆ ನಾವು ಇರ್ತೀವೋ ಅಷ್ಟು ನಾವು ನಮ್ಮ ಜೀವನ ಸಹಕಾರ ಮಾಡೋದು. ಈಗ ವಿಶೇಷವಾಗಿ ನಾನು ನಮ್ಮ ಮನೆಯಲ್ಲಿ ನನ್ನ ಮಿಸ್ಸೆಸ್ ಆಗಿರಬೇಕು, ನಾವು ಆಗಿರ್ಬೇಕು. ಈಗ 3 ತಿಂಗಳು ವರ್ಷಾವಾಸದಾಗ ಪ್ರತಿದಿನ ಏನಪ್ಪ ಅಂದ್ರೆ ಉಪವಾಸಕ್ಕೆ ತೋತಿದ್ದೆವು, ಉಪವಾಸಕ್ಕೆ ಪಾಲನೆ ಮಾಡ್ತೇವೆ. ಕಷ್ಟ ಆಗ್ತದೆ, ಕಷ್ಟ ಆಗಲ್ಲ ಅಂತ ನಾವು ಹುಟ್ಟಿದ್ರಪ್ಲೇ ಒಮ್ಮೆ ABCD ಕಲ್ ಒಂದು ಸ್ಟೆಪ್ ಇದೆ. ನಾವು 8 ಸೀಲ್ದಾಗ ಒಂದು ಯಾವುದೋ ತಪ್ಪಾಗಿರ್ತದೆ. ಬಟ್ ನಮ್ಮ ಅರಿವಿಗೆ ಬಂದಾಗ ಇದು ತಪ್ಪಾಯಿತು ಅಂತ ನಮ್ಗೆ ಯಾರು ಸೀಲ್ ಕೊಟ್ಟಿದ್ದಾರೆ ಗುರುಗಳಿಗೆ ಹೋಗಿ ಹೇಳ್ಬೇಕು, ನಂದು ಇವತ್ತು ತಪ್ಪಾಗಿದೆ ಅಂದ್ರೆ ನನ್ನ ಅದು ಗುಣ ಕಾಣ್ತದೆ. ಎಸ್, ಬದಲಾವಣೆ ಗುಣ. ಬಟ್ ನಾವು ಎಲ್ಲವನ್ನೂ ತಪ್ಪೇ ಮಾಡಿಲ್ಲ ಅಂದ್ರೆ ನಮ್ಮದು ಅದು ಮೂರ್ಖತನ. ಅದು ನಾನು ತಪ್ಪು ಮಾಡೋದು ತಪ್ಪಂತ ಒಪ್ಪಗೋದೇ ಬುದ್ಧಿಸಮ್ದಾಗ. ನಾನು 8 ಸೀಲ್ದಾಗ ಹೋಗ್ತಾ ಇದ್ದೀನಿ, ಒಂದು ಯಾವುದೋ ಸೀಲ್ ಕೆಟ್ಟದ, ಅದಕ್ಕೆ ಟೆನ್ಷನ್ ತಗೋದಿಲ್ಲ. ಬಟ್ ನನ್ನ ಗುರುಗಳು ಯಾರು ಕೊಟ್ಟಿದ್ದಾರೆ ಅವ್ರಿಗೆ ಹೋಗಿ ಹೇಳೋದು, ಇವತ್ತು ಈ ಶೀಲ ನಂದು ಕೆಟ್ಟಿದೆ. ಈಗ ವಿಕಾಲ ಭೋಜನ ಒಂದೊಂದ್ಸಲ ಕೆಲಸದಾಗ ವಿಕಾಲ ಭೋಜನ ಅಂದರೆ ಬೆಳಗ್ಗೆ 6:30-7 ಟಿಫಿನ್ ಮಾಡಬೇಕು, 12 ಒಳಗಡೆ ಊಟ ಮಾಡಬೇಕು, ರಾತ್ರಿ ಏನಾದರೂ ಹಣ್ಣು ಹಂಪಲು ಅಥವಾ ಹಾಲು ಕುಡಿಬೇಕು, ಫಲಾಹಾರ ಅಂತಾರೆ. ಅವಾಗ ಒಂದು ಸಲ ನಾವು ಯಾವುದೋ ಕೆಲಸದ ಒತ್ತಡದಾಗ 1 ಗಂಟೆಗೆ ಉಣ್ತೇವೆ. ಆ್ಯಕ್ಚುಲಿ ಉಣಬಾರ್ದು. ಈಗ ನಾವು ಶುಗರ್ BP ಅವೆಲ್ಲ ಇದ್ದಿರ್ತಾವೆ, ಕೆಲವ್ರಿಗೆ ಉಣ್ತಾರೆ. ಅದು ತಪ್ಪಿ ಭೀ ಉಂಡಿದ್ರು ಅಂದ್ರೆ ಅದು ನಮ್ಮಲಿಂದ ತಪ್ಪಾಯಿತು. ನಮ್ಮ ಗುರುಗಳಿಗೆ ಇವತ್ತು ನಂದು ಈ ಶೀಲ ಕೆಟ್ಟದ್ದು, ಮತ್ತು ನನ್ನ ಗುರುಗಳು ಮಾರ್ಗದರ್ಶನ ಕೊಡ್ತಾರೆ. ಎಸ್ ಆಗ್ಯಾದ, ಪ್ರಯತ್ನ ಪಟ್ರಿ, 7 ಸಕ್ಸಸ್ ಆಗ್ಯಾವ, 1 ಫೇಲ್ ಆಗ್ಯದ, ಇನ್ನು ಅದೊಂದು ಮುಂದೆ
ಸಕ್ಸಸ್ ಅಂದ್ರೆ ಹಂತ ಹಂತವಾಗಿ ಬದಲಾವಣೆ ಬರಬೇಕಾಯ್ತಂದ್ರೆ ಒಂದಾದರೂ ಒಂದು ಸೀಲ ಮಜಬೂತಾಗಿ ಹಿಡ್ಕೊತಾ ಹೋದ್ರೆ ಇನ್ನೊಂದು ಸೀಲ್ ಸಪೋರ್ಟ್ ಮಾಡಿದ್ರೆ ಇನ್ನೊಂದು ಸೀಲ್ ಸಪೋರ್ಟ್ 8 ಸೀಲ್ ಸಪೋರ್ಟ್ ಮಾಡಿದಾಗ ನೀವು ಇದ್ರ ಜೊತೆ ಬೆಳಗ್ಗೆ ಮಾರ್ನಿಂಗ್ 1 ಅವರ್ ಈವ್ನಿಂಗ್ 1 ಅವರ್ ಮೆಡಿಟೇಷನ್ ಮಾಡಿ. ಭಾಳಷ್ಟು ಜನ ನಮ್ಮ ಸಮುದಾಯದಾಗ ಮೆಡಿಟೇಷನ್ ನಾನು ಸುಮಾರು ಒಂದು 20 ವರ್ಷದಿಂದ ನೋಡ್ತಾ ಇದ್ದೀನಿ. ನನ್ನ ಸಮುದಾಯದಾಗ ಮೆಡಿಟೇಷನ್ ಅಂದ್ರೆ ಭಾಳ ಮಂದಿ ಭಾಳಷ್ಟು ಕನ್ಫ್ಯೂಸ್ ಇದೆ. ಮೆಡಿಟೇಷನ್ ಯಾರಿಗೆ? ಸನ್ಯಾಸಿಗಳಿಗಿದೆ. ಇದು ಭಾಳ ತಪ್ಪು ಕಲ್ಪನೆ ಇದೆ. ಇವತ್ತು ಹಾರ್ಟ್ BP ಲಕ್ವ ಎಲ್ಲ ಉಡಿಲತ್ತದಂದರೆ ನಮ್ಮ ಮಾನಸಿಕ ಒತ್ತಡ ಹೆಚ್ಚಿಗೆ ಆಗ್ತಾ ಇದೆ. ನಮ್ಮ ಮಾನಸಿಕ ಒತ್ತಡದಿಂದ ದೂರ ಆಗಬೇಕಾದ್ರೆ ನಮ್ಮ ಮಾರ್ಗ ಏನಿದೆ? ಮೆಡಿಟೇಷನ್ ಇದೆ. ನಮ್ಮ ಮನಸ್ಸನ್ನು ಏಕಾಗ್ರತೆ ಮಾಡಿದ್ರೆ ಇವು ಯಾವ ರೋಗ ಬರೋದಿಲ್ಲ. ಇದು ನಮ್ಮವ್ರು ಹೆಚ್ಚಾಗಿ ಏನಪ್ಪ ಅಂದ್ರೆ ಅರ್ಥ ಮಾಡ್ಕೋಬೇಕು. ಮೆಡಿಟೇಷನ್ನಿಂದ ಮಾತ್ರ ದಮ್ಮ ತಿಳಿಲಕ್ಕೆ ಸಾಧ್ಯ. ಮೆಡಿಟೇಷನ್ನಿಂದ ಮಾತ್ರ ನಮ್ಮ ನಿಜ ಜೀವನ ನಡೆಸ್ಲಿಕ್ಕೆ ಸಾಧ್ಯ. ಇದು ನನ್ನ ವೈಯಕ್ತಿಕ. ಯಾಕಂದ್ರೆ ನಾನು ಒಬ್ಬ ವಿಪಾಸನಾ ಸ್ಟೂಡೆಂಟ್ ಆಗಿ ನಾನು ಸುಮಾರು 5 ಕೋರ್ಸ್ ಮುಗಿದಿದೆ. ನಾನು 3 10 ದಿನ ಮುಗಿದಿದೆ. ಒಂದು ಸತಿಪಟ್ಟಣ ಮುಗಿದೆ, ಒಂದು ಸೇವಾ. ನನಗೆ ಆಲ್ರೆಡಿ 5. ಆದರೂ ನಾನು ಇನ್ನೂ ಪ್ರಯತ್ನದಾಗ ನಾನು ಪರಿಪೂರ್ಣ ಆಗಿದ್ದೀನಿ ಅಂತ ನಾನು ಒಪ್ಪಗೋದಿಲ್ಲ. ನನ್ನ ಪ್ರಯತ್ನ ಇದೆ. ನನ್ನ ಬಳಿ ಬದಲಾವಣೆ ಬರಲಿ. ನಾ ಎಷ್ಟು ಬದಲಾವಣೆ ಆಗ್ತಾ ಇದ್ದೀನಂತ ನನಗೆ ಮನವರಿಕೆ ಆಗ್ತಾ ಇದೆ. ನಾನು ಇಷ್ಟು ವರ್ಷ ಸಮಾಜದಾಗ ಕೆಲಸ ಮಾಡಿದ್ರು ನನ್ನ ಮನವರಿಕೆದ 2% ಏನೋ ಬದಲಾವಣೆ ಆಗಿರ್ಬೋದು ಅನ್ನಿಸ್ತದೆ. ನಾನು ಇನ್ನೂ 98% ನಾವು ಬದಲಾವಣೆ ಆಗಬೇಕಾಗ್ಯದ. ಅದು ಬದಲಾವಣೆ ಆಗಬೇಕಾಗಿತ್ತು ಅಂದ್ರೆ ನನಗೆ ಧಮ್ಮ ಮಾರ್ಗದರ್ಶನ ಕೊಡ್ತಾ ಇದೆ. ಧಮ್ಮದ ಬೌದ್ಧ ಭಿಕ್ಕುಗಳು ವಿಶೇಷವಾಗಿ ನಾವು ಭಾಳಷ್ಟು ಜನ ಭಿಕ್ಕುಗಳ ಮೇಲೆ ಅವಲಂಬಿತನ ಆಗಬೇಕು. ಆದರೆ ಇವತ್ತಿನ ಕಾಲಘಟ್ಟದಾಗ ಗುಲ್ಬರ್ಗ ಆಗಿರಬೇಕು ಅಥವಾ ಈ ಭಾರತ ದೇಶದಾಗ ಭಿಕ್ಕು ಟ್ರೈನಿಂಗ್ ಸೆಂಟರ್ ಇಲ್ಲ. ಸರಿಯಾಗಿ ಭಿಕ್ಕುಗಳಿಗೆ ಏನಪ್ಪ ಅಂದ್ರೆ ಟೀಚಿಂಗ್ ಇಲ್ಲ. ಯಾರು ಸರಿಯಾಗಿ ಟೀಚಿಂಗ್ ತೊಗೊಂಡು ಹೊರಗಿಂದ ತೊಗೊಂಡು ಬಂದಾರ ಅಂಥವ್ರ ಸಂಪರ್ಕದಾಗ ಬನ್ನಿ. ದಯವಿಟ್ಟು ಅವ್ರ ಜೊತೆ ಏನಪ್ಪ ಅಂದ್ರೆ ನೀವು ಬಂತೇಜಿಗಳ ಸಹವಾಸ ಮಾಡಿ, ಭಿಕ್ಕುಳಿಯವರ ಸಹವಾಸ ಮಾಡಿರಿ. ಒಳ್ಳೆ ವಿದ್ವಾಂಸ ಭಿಕ್ಕುಗಳು ನಮ್ಮ ಭಾರತ ದೇಶದಾಗ ಸಿಗ್ತಾರೆ. ನಾನು ಹೇಳ್ದಂಗೆ ದೀನ ಭಿಕ್ಕುಣಿಯವರು ಇವತ್ತು ಸುಮಾರು ಆನ್ಲೈನ್ದಾಗ ಅವರು ಕ್ಲಾಸ್ ತೊಗೋತಾರೆ. ಒಂದು 3-4 ಲಕ್ಷ ಜನ ಅವ್ರಿಗೆ ಫಾಲೋವರ್ಸ್ ಅದಾರೆ. 5 ಗಂಟೆಗೆ ಎಲ್ಲರೂ ಎದ್ದು ಆನ್ಲೈನ್ದಾಗ ಅವ್ರು ಕ್ಲಾಸಿಗೆ ಕುಂದಿರ್ತಾರೆ. ಇದು ಒಂದು ಹೊಸ ಬದಲಾವಣೆ. ಈ ಭಾರತ ದೇಶದಾಗ ಚಂದ್ರಾಪುರ ಮತ್ತು ನಾಗ್ಪುರ ಭಾಗದಾಗ ಎಷ್ಟು ಪ್ರಬಲವಾದಂಥ ಬೌದ್ಧ ಅನುಯಾಯಿಗಳಿದ್ದಾರೋ ಭಾರತ ದೇಶದ ಮೂಲೆಗೆ ಅಷ್ಟೊಂದು ಪ್ರಬಲ ನಮಗೆ ಕಾಣ್ತಾ ಇಲ್ಲ. ಯಾಕಂದರೆ ಎಲ್ಲರೂ ಫೋಟೋ ಇಟ್ಕೊಂಡು ತಿರುಗಾಡೋರು ಇದ್ದಾರೆ. ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಧಮ್ಮ ಕೊಟ್ಟಿದ್ದಾರಂತೂ ಕೇವಲ ಒಂದು ಲೇಬಲ್ ಹಚ್ಕೊಂಡು ತಿರುಗಾಡ್ರಿಂದ ಬಾಬಾ ಸಾಹೇಬ್ರ ಕನಸು ನೆನೆಸಾಗೋದಿಲ್ಲ, ನಮ್ಮ ಜೀವನ ಬದಲಾವಣೆ ಆಗೋದು. ನೀವು ನಿಜವಾಗಿ ಬಾಬಾ ಸಾಹೇಬರು ದೀಕ್ಷಾ ತೊಗೊಂಡು ನಮ್ಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ, ಆ ದಾರಿ ಮೇಲೆ ನಡಿ ಅಂತ ಹೇಳಿದ್ದಾರೆ. ಅಂದ್ರೆ ನೀವು ಶ್ರದ್ಧಾಪೂರ್ವಕವಾಗಿ ಭಗವಾನ್ ಬುದ್ಧರು ಹೇಳದಂಥ ಪ್ರತಿಯೊಂದು ವಾಣಿ ನಿಮ್ಮ ಜೀವನದಾಗ ಅಳವಡಿಸ್ಕೊಡ್ರಿ. ಅದು ಪಂಚಶೀಲ ಆಗಿರಬೇಕು, ಅದು ಅಷ್ಟಶೀಲ ಆಗಿರಬೇಕು. ಮುಂದೆ ನೀವು ಯಾವಾಗ ನಿಮ್ಮ ಜೀವನದಾಗ ಮೆಡಿಟೇಷನ್ ನೀವು ಕಂಟಿನ್ಯೂ ಮಾಡಿದಾಗ ಬದಲಾವಣೆ ಬರ್ತದೆ. ಯಾವಾಗ ಬದಲಾವಣೆ ಬಂತು ಅಂದ್ರೆ ಅಭಿಧಮ್ಮ ಎಲ್ಲರಿಗೆ ತಿಳಿತದಂತ ಅದು ಅಸಾಧ್ಯವಾದ ಮಾತು. ಅಭಿಧಮ್ಮದಲ್ಲಿ ನಿಮ್ಮ ಮನಸ್ಸು ಎಷ್ಟು ಏಕಾಗ್ರತೆ ಆಗ್ತದೋ ಅಷ್ಟು ನಿಮಗೆ ಅಭಿಧಮ್ಮ ಅರ್ಥ ಆಗಕ್ಕೆ ಸಾಧ್ಯ. ಅದಕ್ಕೆ ಅಭಿಧಮ್ಮಕ್ಕೆ ಟೀಚಿಂಗ್ ನೀವು ಯಾರಾದರೂ ಹೋಗ್ಬೇಕಾದ್ರೆ ನೀವು ಮಸ್ಟ್ ಆ್ಯಂಡ್ ಶುದ್ಧ ಮೆಡಿಟೇಷನ್ ಮಾಡಲೇಬೇಕು. ನಿಮ್ಮ ಮನಸ್ಸು ಏಕಾಗ್ರತೆ ಮಾಡಬೇಕು. ನೀವು ಏಕಾಗ್ರತೆ ಆದಾಗ ಮಾತ್ರನೇ ಭಗವಾನ್ ಬುದ್ಧರು ಏನು ವಾಣಿ ಅದ ಅದು ಸ್ಪಷ್ಟವಾಗಿ ತಿಳಿಲಕ್ಕ. ಇಲ್ಲಕ್ಕೆ ಅದು ಉಪರಿ ಬಾತೆ ಅಂತಾರಲ್ಲ, ಮೇಲಿಂದು ಅತ್ತೆ ನಮ್ಮ ತಲೆ ಮೇಲಿಂದ ಹಿಂಗೆ ಹೋಗ್ತವೆ, ಆ ಥರ ಆಗ್ತದೆ. ಇದು ಬಹಳ ವೈಜ್ಞಾನಿಕವಾದಂಥ ಧರ್ಮದ ವಿಶ್ವದಾಗ ಇಂಥ ಧರ್ಮ ನನಗನ್ಸಿದ ಮಟ್ಟಿಗೆ ಯಾವುದೂ ಇಲ್ಲ. ಭಗವಾನ್ ಬುದ್ಧ ಕೊಟ್ಟಂಥ ಪ್ರತಿಯೊಂದು ಅದು ನಿಜ ಜೀವನದ ಅರ್ಥದ. ಅದು ಎಲ್ಲರೂ ಏನಪ್ಪ ಅಂದ್ರೆ ಪಾಲನೆ ಮಾಡಬೇಕು ಅಂತ. ಸರ್, ಈಗ ಸಾಮಾನ್ಯವಾಗಿ ಬಾಬಾ ಸಾಹೇಬರು 1956ರಲ್ಲಿ ಧಮ್ಮ ಏನು ಸ್ವೀಕರಿಸಿದ್ರು ಸರ್, ಧಮ್ಮ ದೀಕ್ಷೆ ಏನು ನಾಗ್ಪುರಲ್ಲಿ ತಗೊಂಡ್ರು. ಈಗ 69 ವರ್ಷ ಆಯ್ತು ಸರ್. 90 ವರ್ಷ ಆಗಿದ್ರು ಕೂಡ ಅಂಥ ಬದಲಾವಣೆ ಬಾಬಾ ಸಾಹೇಬ್ರ ಅನುಯಾಯಿಗಳಲ್ಲಿ ಕಾಣ್ತಾ ಇದೆ ಅಂತ ತಮ್ಗೆ ಅನಿಸ್ತಾ ಇದೆಯಾ ಸರ್? ಈಗ ನಾನು ಅಲ್ಪಸಂಖ್ಯಾತ ಜಿಲ್ಲಾ ಸದಸ್ಯನಾಗಿ ಕೆಲಸ ಮಾಡ್ತಾಯಿದ್ದೇನೆ. ನಾನು ಮೊನ್ನೆ ರಾಜ್ಯ ಸಮಿತಿ ಒಂದು ಮೀಟಿಂಗ್ ಹೋಗಿದೆ ಅಲ್ಪಸಂಖ್ಯಾತ ಆಯೋಗದು. ಇಡೀ ಕರ್ನಾಟಕದಾಗ 1% ಬುದ್ಧಿಸ್ಟರು ಅಂತಿದೆ. ಅದು ಹೆಚ್ಚು ಬೀದರ್ ಭಾಗದಾಗ ಜನ ಇದ್ದಾರೆ. ನಮ್ಮ ಗುಲ್ಬರ್ಗೆ ಭಾಳ ಮಾಡಿದ್ರೆ 0.02 ಏನೋ ಇದೆ. ಉಳಿದ ಕಡೆಗೆ ಮೈಸೂರು ಭಾಗದಾಗ್ರಿ ಅಲ್ಲೇನೋ ಒಂದು ಸ್ವಲ್ಪ ಕಾಣ್ತದೆ, ಬಟ್ ಅಲ್ಲಿ ಯಾವುದೇ ರೀತಿ ಉಲ್ಲೇಖ ಇಲ್ಲ. ನಮ್ಮ ಬೀದರ್ ಭಾಗಕ್ಕೆ ನಾವು ಯಾವಾಗ ಬೀದರ್ ಭಾಗದಾಗ ಅಂದ್ರೆ ಅದು ಮಹಾರಾಷ್ಟ್ರ ಬಾರ್ಡ್ರ್ಲಿಂದ ಬರೋದು. ಮಹಾರಾಷ್ಟ್ರ ಇನ್ಫ್ಲುಯೆನ್ಸ್ ಏನಿದೆ ಅದು ಬೀದರ್ಗೆ ಜಲ್ದಿ ಹತ್ತುತ್ತದೆ. ಹೀಗಾಗಿ ಬಾಬಾ ಸಾಹೇಬ್ರ ಬಗ್ಗೆ ಭಾಳಷ್ಟು ಅವ್ರಿಗೆ ಅಗ್ರೇಷಿವದ ಅವ್ರ ವಿಷಯದಾಗ ಅವ್ರ ಬಗ್ಗೆ ತಿಳ್ಕೊಬೇಕು, ಅವ್ರು ಕೊಟ್ಟಂಥ ಹೋರಾಟ ಮಾಡಬೇಕು. ಬಟ್ ಧಾರ್ಮಿಕ ಚಟುವಟಿಕೆಯಲ್ಲಿ ಭಾಳಷ್ಟು ಜನ ಬುದ್ಧಿಸ್ಟ್ ಬಿ ಅಂತಾರೆ, ಬುದ್ಧಿಸ್ಟ್ ಫಾಲೋ ಬಿ ಇದ್ದಾರೆ. ಅವ್ರಿಗೆ ಸರಿ ಮಾರ್ಗ ಸಿಗ್ತಾ ಇಲ್ಲ.
ಉದಾಹರಣೆಗಾಗಿ ಈಗ ವರ್ಷಾವಾಸದ ಪ್ರತಿಯೊಂದು ಹಳ್ಳಿಯಲ್ಲಿ ಅವರು ವರ್ಷಾವಾಸ ಅಂತ ಕೆಲಸ ಮಾಡ್ತಾ ಇದ್ದಾರೆ, ಭಾಳ ಚೆನ್ನಾಗಿದೆ. ಬಟ್ ವರ್ಷಾವಾಸ ಕೇವಲ ಬಿಕ್ಕುಗಳಿಗೆ ಮಾತ್ರ. ಇದು ಸತ್ಯ ಗೊತ್ತಾಗಬೇಕಲ್ಲ ಜನರಿಗೆ. ಅದ್ಮೇಲೆ ವರ್ಷಾವಾಸದಾಗ ಉಪಾಸಕರ ಕೆಲಸ ಏನು, ಬಿಕ್ಕುಗಳ ಕೆಲಸ ಏನು, ಇದು ಡಿಫ್ರೆನ್ಸ್ ಗೊತ್ತಾಗಬೇಕು. ಉಪಾಸಕರು 8 ಸೀಲು ಪಾಲನೆ ಮಾಡಿ ಬಿಕ್ಕುಗಳ ಸಾನ್ನಿಧ್ಯದಲ್ಲಿ ಅಧ್ಯಯನ ಮಾಡಬೇಕು. ಉಪಾಸಕರು 8 ಸೀಲುಗಳನ್ನು ಪಾಲನೆ ಮಾಡಿ ಬಿಕ್ಕುಗಳ ಸಾನ್ನಿಧ್ಯದಲ್ಲಿ ಅಧ್ಯಯನ ಮಾಡಬೇಕು. ಈಗ ವರ್ಷಾವಾಸದಾಗ ಹೆಂಗಿರ್ತದೆ, ಒಂದು ನಮ್ಮಲ್ಲಿ ವಿಹಾರ ಇತ್ತಂತಂದ್ರೆ ನಾವು 5 ಜನ ಬಿಕ್ಕುಗಳಿಗೆ, ಯಾರು ಒಳ್ಳೆ ಸ್ಟಡಿಡ್ ಬಂತ ಇರ್ತಾರೆ, ಒಳ್ಳೆ ಧರ್ಮದಾಗ ಏನಪ್ಪ ಅಂದ್ರೆ ಕನ್ವಿನ್ಸ್ ಮಾಡೋಂಥ ಬಂತೆ ಇರ್ತಾರೆ, ಅಂದರೆ ಸ್ಟಡಿ ಮಾಡಿದವರು ಸಹಜವಾಗಿ ದಮ್ಮ ಗಾಢವಾಗಿ ಅಧ್ಯಯನ ಮಾಡಿದಂಥ ಬಂತೇವೆ. ನನ್ನ ಭಾಷೆದ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಶಬ್ದದಲ್ಲಿ, ಬಟ್ ಅಂಥ ಬಿಕ್ಕುಗಳಿಗೆ 5 ಜನರಿಗೆ ನಮ್ಮ ವಿಹಾರಕ್ಕೆ ಆಹ್ವಾನ ಮಾಡಬೇಕು. 3 ತಿಂಗಳು ಅವ್ರ ಸೇವಾ ನಾವು ಮಾಡಬೇಕು. ಅವರಿಗೆ ಊಟ, ಉಪಚಾರ, ಅವರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಏನು ಬರ್ತದೆ 3 ತಿಂಗಳ ಸಮಸ್ಯೆಗಳು ಅದೆಲ್ಲ ಉಪಾಸಕರು ಮಾಡಬೇಕು. ಬಟ್ ಅವ್ರ ಬಿಕ್ಕುಗಳು ವರ್ಷಾವಾಸದಾಗ ಮಾರ್ನಿಂಗ್ ಹಿಡ್ಕೊಂಡು ಸಂಜೆ ತನಕ ಅವ್ರು ಅಧ್ಯಯನ ಮಾಡ್ತಾರೆ. ಮಾರ್ನಿಂಗ್ ಉಪಾಸಕರು ಹೋಗಿ ಸೀಲ್ ತೊಗೋಬೇಕು, ಅವ್ರ ಜೊತೆ ಮೆಡಿಟೇಷನ್ ಮಾಡ್ಬೋದು. तर ಈವ್ನಿಂಗ್ ಏನದ ಅಂದರೆ ಪ್ರವಚನ ಕೊಡ್ತಾರೆ. ದಿನನಿತ್ಯ ಅವರು ಅಧ್ಯಯನ ಮಾಡಿದಾಗ ಭಗವಾನ್ ಬುದ್ಧರು ಏನು ಹೇಳಿದ್ರು, ಯಾವ ಹಂತದಾಗ ಏನು ಹೇಳಿದ್ರು, ಕುರು ದೇಶದಾಗ ಏನಾಯಿತು, ಸಾರನಾಥದಾಗ ಏನಾಯಿತು, ಇವೆಲ್ಲ ಒಂದೊಂದು ಮಹತ್ವವಾದಂಥ ವಿಷಯಗಳು ನಮಗನ ಅನ್ನೋ ಥರ ಸತ್ಯದ ದರ್ಶನ ಮಾಡೋಕ್ಕೆ ಬಿಕ್ಕುಗಳು ಪ್ರಾರಂಭ ಮಾಡ್ತಾರೆ. ಅದು 3 ತಿಂಗಳು ನಾವೇನು ಬಿಕ್ಕುಗಳು ವಾಣಿಲಿಂದ ನಾವು ಕೇಳಿ ಪರ್ಫೆಕ್ಟ್ ಆಗ್ತೇವಲ್ಲ, ಅವ ಆದ ನಂತರ ವರ್ಷಾವಾಸ ಕೇವಲ ಬಿಕ್ಕುಗಳು ಮುಕ್ತಾಯ ಮಾಡ್ತಾರೆ. ಅವ್ರು ನಮಗೆ ಧಮ್ಮವನ್ನು ನೀಡೋದಕ್ಕಾಗಿ ನಾವು ಕಠಿಣ ಚಿವರದಾನ ಅವಾಗ ಹಿಂದಕ್ಕೆ ಭಾಳ ಕಷ್ಟಪಟ್ಟು ನೋಯ್ದು ಬಟ್ಟಿ ಮಾಡಿ ಕಲರ್ ಹಾಕಿ ಬಂತೇಜಿಗಳಿಗೆ ದಾನ ಕೊಡ್ತೀರಿ. ಈಗ ಆ ಸಂದರ್ಭ ಇಲ್ಲ, ನಿಮಗೆ ರೆಡಿಮೇಡ್ ಬಟ್ಟೆ ಸಿಗ್ತವೆ, ಬಿಕ್ಕುಗಳು ಚಿವರ ಸಿಗ್ತವೆ. ನಿಮ್ಮ ಶ್ರಮದಿಂದ, ಯಾಕಂದ್ರೆ ಆರ್ಯ ಅಷ್ಟಾಂಗಿಕದಾಗ ಸಮ್ಯಕ್ ಆಜೀವಿಕ, ಇದು ಭಾಳ ಮಹತ್ವದ ಸಮ್ಯಕ್ ಆಜೀವಿಕ. ಯಾವ ವ್ಯಕ್ತಿಗೆ ಸಮ್ಯಕ್ ಆಜೀವಿಕ ಗೊತ್ತಿಲ್ಲೋ ನಿಮ್ಮ ದಾನ ಕರೆಕ್ಟಾಗಿ ಮುಟ್ಟಲ್ಲ. ನಿಮ್ಮ ಶ್ರಮದಿಂದ ಯಾರಿಗೂ ಧೋಕಾ ಮಾಡ್ದಂಗಲ್ಲ, ಯಾರ್ದಾರ ಮನೆ ಹೊಡೆದಿರ್ತಾರಲ್ಲ ಈ ಭಾಗದಾಗ, ಯಾರಿಗೂ ಟೋಪಿಗೆ ಇಟ್ಟು ಅಂತಾರಲ್ಲ, ಯಾರಿಗೂ ಮೋಸ ಮಾಡಿ ಅಂತಾರಲ್ಲ, ಅಂಥ ದುಡ್ಡಿನಿಂದ ನೀವು ದಾನ ಕೊಟ್ಟರೆ ನಿಮಗೆ ಪುಣ್ಯ ಪ್ರಾಪ್ತಿ ಸಿಗೋದಿಲ್ಲ. ರೋಮ ದುಡದಿ ನಿಮ್ಮ ಶ್ರಮದಿಂದ ದುಡಿದಂಥ ದುಡ್ಡಿನಲ್ಲಿ ಚಿವರನ್ನು ಖರೀದಿ ಮಾಡಿ ಭಿಕ್ಷುಗಳಿಗೆ ದಾನ ಕೊಟ್ಟಾಗೆ ಮಾತ್ರ ಪುಣ್ಯ ಪ್ರಾಪ್ತಿ. ಇದು ವರ್ಷಾವಾಸದ ನಿಯಮ ಹಿಂಗಿದೆ. ನಾವು ಕಠಿಣ ಸೆರೆಮನಿ ಮಾಡಿ ನಮ್ಮ ದುಡಿಮೆನಿಂದ, ಆ ದುಡಿಮೆನಿಂದ 4 ಭಾಗ ಏನು ಬಾಬಾ ಸಾಹೇಬ್ರು ಹೇಳಿದರು, 1 ಭಾಗ ಧಮ್ಮಕ್ಕಾಗಿ ಅಂತ, ಆ 1 ಭಾಗ ಧಮ್ಮದಂತಂದು ಬೌದ್ಧ ಭಿಕ್ಕುಗಳಿಗೆ ಏನಪ್ಪ ಅಂದ್ರೆ ದಾನ ಮಾಡಬೇಕು. ಇದು ಈ ಥರ ಸಂಪ್ರದಾಯ ಇದೆ. ಬಟ್ ಎಲ್ಲೋ ನಾವು ಧಮ್ಮವನ್ನೇ ಬೇರೆ ಹೇಳ್ತದೆ, ಸ್ವಯಂ ಘೋಷಿತ ಧಮ್ಮಗಳೇ ಭಾಳ ಮಂದಿ ಆಗಿದ್ದಾರೆ. ನನಗೆ ಬಹಳ ಎಲ್ಲ ಗೊತ್ತಿದೆ, ಇವನಿಗೇನು ಗೊತ್ತದ, ಈ ಕಾಂಟ್ರವರ್ಸಿ ಹೆಚ್ಚಾಗಿ ಈ ಭಾಗದಾಗ ನನಗೆ ಕಾಣ್ತಾ ಇದೆ. ನಾನು ಯಾರು ವಿಷಯದಾಗ ಕಾಂಟ್ರವರ್ಸಿದಾಗ ಹೋಗಲ್ಲ ನಾವು, ಬಟ್ ನೋಡ್ತಾ ಇದ್ದೀನಿ, ಅವ್ರಿಗೇನು ಗೊತ್ತಪ್ಪ, ಇವ್ರಿಗೇನು ಗೊತ್ತು, ನಾವು ಭಾರತೀಯ ಬೌದ್ಧ ಮಹಾಸಭಾದವ್ರು ನಮ್ದು ಹಿಂಗೆ ಅದ, ನಮ್ಮ ತ್ರೈಲೋಕ್ ಬೌದ್ಧ ಮಹಾದ ಹಿಂಗೆ ಅದ, ಬಾಬಾ ಸಾಹೇಬ್ರು ಹಿಂಗೆ ಹೇಳ್ಯಾರ. ಸ್ವಯಂ ಪಂಡಿತರು ಇವರೆಲ್ಲ. ಸರ್, ಬಾಬಾ ಸಾಹೇಬರು ಆಲ್ರೆಡಿ ಲಿಟ್ರೇಚರ್ ಬರೆದು ಕೊಟ್ಟು ಹೋದ್ಮೇಲೆ ಕೂಡ ಇಷ್ಟ್ಯಾಕೆ ಕನ್ಫ್ಯೂಸ್ ಇದೆ ಸರ್? ನೀವು ಯಾರೂ ಓದಿಲ್ಲಲ್ಲ, ಎಲ್ಲ ನಿಮ್ಮ ಮನೆಯಲ್ಲಿ ಪುಸ್ತಕ ತಂದಿಟ್ಟಿದ್ದೀರಿ, ಆ ಪುಸ್ತಕಗಳ ಪನಗಳನ್ನು ತೆಗೆದು ನೋಡಿಲ್ಲ. ಈಗ ಬುದ್ಧ ಮತ್ತು ಆತನ ಧಮ್ಮ, ಬುದ್ಧ ಮತ್ತು ಆತನ ಧಮ್ಮ ಎಷ್ಟು ಜನ ಓದಿದ್ದಾರೆ? ನಾನು ಭಾಳಷ್ಟು ಜನರಿಗೆ ಚರ್ಚೆ ಮಾಡಿದ್ದೀನಿ. ನನ್ನ ವಿಹಾರ, ನನ್ನ ಮನೆ ಪಕ್ಕದಾಗೇನು ವಿಹಾರದ ಜೇತವನ ಬುದ್ಧ ವಿಹಾರದ, ನಾವು ಪ್ರತಿ ವರ್ಷವಾಸಕ್ಕೆ ಅಲ್ಲೊಂದಿಷ್ಟು ಜನ ಕಲ್ತು ಬುದ್ಧ ಮತ್ತು ಆತನ ಧಮ್ಮ ಸ್ಟಡಿ ಮಾಡ್ತೇವೆ. ಹೌದಾ? ನಾನು ಬೇರೆ ಕಡೆಗೆ ಚಾಲೂ ಮಾಡು ಅಂತ ಹೇಳಿದ್ದೆ, ಬಟ್ ಜನ ಅದ್ರ ಬರಬೇಕಲ್ಲ ಇಂಟ್ರೆಸ್ಟು. ಆಮೇಲೆ ಮನೆಯಲ್ಲಿ ಬಾಬಾ ಸಾಹೇಬ್ರು ಪುಸ್ತಕ ಇಟ್ಟುಕೊಂಡ್ರೆ ಬಂದವರಿಗೆಲ್ಲ ಇಷ್ಟೆಲ್ಲ ಓದಿನಂತ ತೋರಿಸೋರು ಹೆಚ್ಚಾಗಿದ್ದಾರೆ. ಬಟ್ ಅದರಲ್ಲಿಂದ ಯಾರಿಗೆ ಲಾಭ? ಯಾಕಂದ್ರೆ ಹಸಿದವನಿಗೆ ಮಾತ್ರ ಅದರ ಮಹತ್ವ ಗೊತ್ತದ. ನನ್ನ ಗುರು ಸತ್ಯನಾರಾಯಣ ಗೋರಂಕಾಯಜಿ ಮೆಡಿಟೇಷನ್ದಾಗ ಹೇಳ್ತಾರೆ, ಒಬ್ಬ ವ್ಯಕ್ತಿಗೆ ಹಸುವಾಗಿರ್ತದೆ, ಅವನು ಹೋಟೆಲ್ಗೆ ಹೋಗ್ತಾನೆ, ಹೋಟೆಲ್ಗೆ ಹೋದ್ಮೇಲೆ ಬೇರೆಯವ್ರು ಬರ್ತಾನೆ, ಮೆನು ಕಾರ್ಡ್ ಕೊಡ್ತಾನೆ. ಮೆನು ಕಾರ್ಡ್ ಕೊಟ್ಟಾಗ ಏನಾಗ್ತದೆ, ಅವನು ಆರ್ಡ್ರ್ ಮಾಡ್ತಾನೆ ತನಗೇನೇನು ಬೇಕಲ್ಲ. ಅದು ಆರ್ಡ್ರ್ ಮಾಡೋದ್ರ ಪ್ಲೇನ್ ಹೊಟ್ಟೆ ತುಂಬ್ತದ? ತುಂಬೋದಿಲ್ಲ. ಆಮೇಲೆ ಆರ್ಡ್ರ್ ಬರೋ ತನಕ ನಾವೇನು ಮಾಡ್ತೇವೆ, ಆ ಕಡೆ ಈ ಕಡೆ ನೋಡ್ತೇವೆ, ಎಲ್ಲರೂ ಭಾಳ ಆನಂದದಿಂದ ಊಟ. ಒಂದು ಕ್ಷಣ ತಲೆಯಾಗಿ ಬರ್ತದೆ, ಇವತ್ತು ಭಾಳಷ್ಟು ಚೆನ್ನಾಗಿ ಊಟ ಇದೆ, ಜನ ಭಾಳ ಸಂತೋಷದಿಂದ ಉಳ್ಳತ್ತದಲ್ಲ. ಈ ಥರ ಥಿಂಕ್ ಮಾಡಿದ್ರೆ ಹೊಟ್ಟೆ ತುಂಬ್ತದ? ಇಲ್ಲ. ಮತ್ತು ಯಾವಾಗ ಬೇರೆಯವ್ರು ಊಟ ತಂದು ಕೊಡ್ತಾನೋ ನಾವು ಉಂಡು ಬಾಯಲ್ಲಿ ತುತ್ತು ಹಾಕೋತೇವೆ, ಅದು ಹೊಟ್ಟೆಗೆ ಹೋದಾಗ ಮಾತ್ರ ಹೊಟ್ಟೆ. ನಮ್ಮ ಪರಿಸ್ಥಿತಿ ಹೆಂಗಾಗ್ಯದಂದ್ರೆ, ಯಾರೋ ಬರ್ದೋದು, ಯಾರೋ ಭಾಷಣ ಮಾಡೋದು, ಅದೇ ಸತ್ಯ ಅದ,
ಉಳಿದೋದೆಲ್ಲ ಮಿಥ್ಯೆ ಆದಂಥ ವಾದ ಮಾಡುವಂಥ ಜನನೇ ಹೆಚ್ಚಾಗಿದ್ದಾರೆ. ಅದಕ್ಕೆ ಓದೋದ ಕಡೆಗೆ ಜಾದ ಮಹತ್ವ ಕೊಡೋದು. ಬಾಬಾ ಸಾಹೇಬ್ರು ರೈಟಿಂಗ್ ಆ್ಯಂಡ್ ಸ್ಪೀಚಸ್ ಅವ, ಬಾಬಾ ಸಾಹೇಬ್ರದ್ದು ಭಾಳಷ್ಟು ಪುಸ್ತಕಗಳು ಹೊರ ಬಂದವ. ಆಮೇಲೆ ವಿಶೇಷವಾಗಿ ಯಾವ ಪುಸ್ತಕ ಓದಲಾದಿರಲಿ ಬುದ್ಧ ಮತ್ತು ಆತನ ತಮ್ಮ ಇಂಥ ಶ್ರೇಷ್ಠ ಗ್ರಂಥದು. ವಿಶೇಷವಾಗಿ ಅಂಬೇಡ್ಕರ್ ವಾದಿಗಳು, ಅದು ನಮ್ಮ ಗ್ರಂಥದು. ಆ ಗ್ರಂಥದಿಂದ ಡೈಲಿ ಒಂದು ಪೇಜ್ ಓದಿದ್ರೆ ಸಾಕು ನಮ್ಮ ಜೀವ ಪಾವನ ಆಗ್ತದೆ. ಬಟ್ ನಮ್ಮ ಜನ ಓದ್ತದ ರುಚಿನೇ ಅಭಿರುಚಿನೇ ಅಲ್ಲ. ನಮ್ಮ ಜನಕ್ಕೆ ಡಾಲ್ವಿ ಸಂಪ್ರದಾಯ ಬೇಕಾಗಿದೆ, ಅಂಬೇಡ್ಕರ್ ಸಂಪ್ರದಾಯ ಬೇಕಾಗಿಲ್ಲ. ಅಂಬೇಡ್ಕರ್ ಫೋಟೋ ಬೇಕಾಗಿದೆ, ಅದ್ರ ಜೊತೆ ಡಾಲ್ವಿ ಸಂಪ್ರದಾಯ. ಅಂಬೇಡ್ಕರ್ ದೊಡ್ಡ ದೊಡ್ಡ ಕಟೌಟ್ ಹಾಕ್ತಾರೆ, ಅಂಬೇಡ್ಕರ್ ಮೂರ್ತಿ ಕುಂದಿಸ್ತಾ ಇದೆ, ಅದ್ರ ಎದುರು ನಿಂತಕ್ಕೆ ಕೂಬ್ ಎಣ್ಣೆ ಹೊಡೆದು ಡ್ಯಾನ್ಸ್ ಮಾಡ್ತಾಯಿದೆ. ಇದು ಎಲ್ಲೋ ಬಾಬಾ ಸಾಹೇಬ್ರಿಗೆ ಮಾಡುವಂಥ ಅಪಮಾನ ಅಂತ ನನಗನ್ನಿಸ್ತಾ ಇದೆ. ಇಂಥ ಒಂದು ಪ್ರವೃತ್ತಿ ನಮ್ಮ ಸಮಾಜ ಎಲ್ಲಿ ತನಕ ಬಿಡೋದಿಲ್ವೋ ಅಲ್ಲಿ ತನಕ ಇವ್ರಿಗೆ ಬಾಬಾ ಸಾಹೇಬ್ರಿಗೆ ಗೊತ್ತಾಗಲ್ಲ, ನಾವು ಬುದ್ಧರಿಗೆ ಗೊತ್ತಾಗಲ್ಲ. ಸರ್, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಧಮ್ಮದ ಕುರಿತು ಬಾಬಾ ಸಾಹೇಬರ ಧಮ್ಮವನ್ನು ಯಾಕೆ ಸ್ವೀಕರಿಸಿದರು, ಧಾರ್ಮಿಕ ಪರಿವರ್ತನೆಗೆ ಹೋಗೋದಕ್ಕೆ ಮೇನ್ ರೀಸನ್ ಏನು ಅನ್ನೋದ್ರ ಕುರಿತು ಸವಿಸ್ತಾರವಾಗಿ ಹೇಳಿದ್ರಿ ಸರ್. ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ನಮೋ ಬುದ್ಧಾಯ ಜೈ ಭೀಮ್ ಸರ್. ಜೈ ಭೀಮ್, ನಮೋ ಬುದ್ಧಾಯ ಜೈ ಭೀಮ್.